ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಫಿಲ್ಮ್ಸ್ ಬರುತ್ತೆ ಮತ್ತೆ ಎಷ್ಟೋ ವೆಬ್ ಸೀರೀಸ್ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನೆಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಜುಮ್ಯಾನ್ಜಿ ವೆಲ್ಕಮ್ ಟು ದ ಜಂಗಲ್ ಫಸ್ಟ್ ಮೂವಿನ. 2017ರಲ್ಲಿ ರಿಲೀಸ್ ಆಗಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಬೋರ್ಡ್ ಗೇಮ್ ಅಲ್ಲಿ ಟ್ರ್ಯಾಪ್ ಆಗೋಗಿದ್ದೀರಾ ಅಂಡ್ ನೀವು ಆ ಚಾಲೆಂಜಸ್ ನ ಕಂಪ್ಲೀಟ್ ಮಾಡದೇ ಇದ್ರೆ ಸಾಯ್ತೀರಾ. ಮತ್ತೆ ಚಾಲೆಂಜಸ್ ನ ಕಂಪ್ಲೀಟ್ ಮಾಡೇ ಆ ಗೇಮ್ ನಿಂದ ಹೊರಗೆ ಬರಬೇಕು. ಈ ಕಥೆನೇ ಜುಮ್ಯಾನ್ಜಿ. ಸೊ ನಾನು ಇವಾಗ ಕಥೆನ ಶುರು ಮಾಡ್ತೀನಿ. ಈ ಕತೆ ಶುರುವಾಗುತ್ತೆ 1996ರಿಂದ. ಇಲ್ಲಿ ಒಬ್ಬ ವ್ಯಕ್ತಿಗೆ ಬೀಚ್ ಅಲ್ಲಿ ಒಂದು ಬೋರ್ಡ್ ಗೇಮ್ ಸಿಗುತ್ತೆ ಅಂಡ್ ಅವ್ರು ಇದನ್ನ ತನ್ನ ಮಗನ್ಗೆ ತಂದು ಕೊಡ್ತಾರೆ. ಬಟ್ ಇವನ್ಗೆ ಬೋರ್ಡ್ ಗೇಮ್ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೊ ಅದನ್ನ ಆಚೆ ಇಡ್ತಾನೆ. ಮತ್ತೆ ಹಾಗೆ ರಾತ್ರಿ ಆಗುತ್ತೆ ಅಂಡ್ ರಾತ್ರಿ ಅವ್ನು ಮಲ್ಕೊಂಡಿದ್ದಾಗ ಅವ್ನ ರೂಮ್ ಅಲ್ಲಿ ಏನೋ ಹೊಳಿತಾ ಇದೆ. ಮತ್ತೆ ಅವನು ಎದ್ ನೋಡಿದಾಗ ಅದು ಜುಮ್ಯಾನ್ಜಿ ಬೋರ್ಡ್ ಗೇಮ್ ಆಗಿತ್ತು. ಸೊ ಅವನು ಅದನ್ನ ಓಪನ್ ಮಾಡ್ತಾನೆ ಏನಿದೆ ಅಂತ ನೋಡೋಕೆ. ಮತ್ತೆ ಅದರಲ್ಲಿ ಒಂದು ಬ್ರಿಕ್ ಸಿಗುತ್ತೆ, ಜುಮ್ಯಾನ್ಜಿ ಅಂತ ಬರ್ಕೊಂಡಿದೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇವಾಗ ಮೂವಿ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇವನೇ ನಮ್ಮ ಮೇನ್ ಕ್ಯಾರೆಕ್ಟರ್. ಮತ್ತೆ ಇವನ ಹೆಸರು ಸ್ಪೆನ್ಸರ್ ಅಂತ. ಅಂಡ್ ಇವನು ನಮ್ಮ ಎರಡನೇ ಮೇನ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬಹುದು. ಇವನ ಹೆಸರು ಫ್ರಿಡ್ಜ್ ಅಂತ. ಮತ್ತೆ ಇವರಿಬ್ರು ಕೂಡ ಫ್ರೆಂಡ್ಸ್. ಮತ್ತೆ ಇವಳ ಹೆಸರು ಬ್ಯಾಥನಿ ಅಂತ. ಎಲ್ಲ ಹುಡುಗಿರ್ತಾರೆ, ಇವಳಿಗೂ ಕೂಡ ಸೆಲ್ಫಿ ತೆಗೆಸ್ಕೊಳ್ಳೋದು ಇಷ್ಟ. ಸೊ ಸ್ಪೆನ್ಸರ್ ಮತ್ತೆ ಫ್ರಿಡ್ಜ್ ಕಾಲೇಜ್ಗೆ ಬಂದ್ರು. ಬಟ್ ಪ್ರಾಬ್ಲಮ್ ಏನಂದ್ರೆ ಇವರಿಬ್ರು ಸಿಕ್ಕಾಕೊಂಡ್ ಬಿದ್ದಾರೆ. ಯಾಕಂದ್ರೆ ಇವರಿಬ್ರದ್ದು ಅಸೈನ್ಮೆಂಟ್ ಒಂದೇ ಆಗಿದೆ. ಅಂದ್ರೆ ಇವರಿಬ್ರು ಎಲ್ಲಿಂದಾನೋ ಕಾಪಿ ಮಾಡಿದ್ದಾರೆ ಅಂತಾನೆ ಅರ್ಥ. ಪ್ರಿನ್ಸಿಪಲ್ ಇವ್ರಿಗೆ ಬೈತಾರೆ, ಯಾಕೆ ಹಿಂಗೆಲ್ಲ ಮಾಡಿದ್ರಿ ಅಂತ. ಮತ್ತೆ ಇನ್ ಮುಂದೆ ಚೀಟಿಂಗ್ ಮಾಡಿದ್ರೆ ಕಾಲೇಜಿಂದ ತೆಗ್ದಾಕ್ ಬಿಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇವಳ ಹೆಸರು ಮಾರ್ಥಾ. ಇವಳು ನಮ್ಮ ಹೀರೋಯಿನ್. ಆಕ್ಚುಲಿ ಇವಳಿಗೆ PT ಕ್ಲಾಸಸ್ ಇಷ್ಟ ಆಗಲ್ಲ. ಬಿಕಾಸ್ ಅವಳು ಹೇಳ್ತಾಳೆ ಸ್ಕೂಲ್ಗೆ ಹೋಗೋದು ಓದೋಕೆ, ಸ್ಪೋರ್ಟ್ಸ್ ಗಲ್ಲ ಅಂತ. ಮತ್ತೆ ಇವಾಗ ಪ್ರಿನ್ಸಿಪಲ್ ಸ್ಪೆನ್ಸರ್, ಫ್ರಿಡ್ಜ್, ಬ್ಯಾಥನಿ ಮತ್ತೆ ಮಾರ್ಥಾನ ಈ ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಹೇಳ್ತಾರೆ ಇದು ನಮ್ಮ ಕಂಪ್ಯೂಟರ್ ಸೆಂಟರ್ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಇಲ್ಲಿ ಏನೇನಿದೆಯೋ ಅವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಆರ್ಗನೈಸ್ ಮಾಡಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸೊ ಇವರು ಶುರು ಹಚ್ಕೊಳ್ತಾರೆ. ಬಟ್ ಮೆನ್ ವಿಲ್ ಆಲ್ವೇಸ್ ಬಿ ಮೆನ್. ಸೊ ಸ್ಪೆನ್ಸರ್ ಬರ್ತಾನೆ ಮತ್ತೆ ಮಾರ್ಥಾ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಫ್ರಿಡ್ಜ್ ಗೆ ಇಲ್ಲಿ ಒಂದು ಗೇಮ್ ನ ಡಿಸ್ಕ್ ಸಿಗುತ್ತೆ ಅಂಡ್ ಮುಂದೆ ಟಿವಿ ಕೂಡ ಇದೆ. ಸೊ ಇನ್ನೇನು ಅವರಿಬ್ರು ಅದನ್ನ ಕನೆಕ್ಟ್ ಮಾಡ್ತಾರೆ ಮತ್ತೆ ಆನ್ ಮಾಡ್ತಾರೆ ಅಂಡ್ ಟಿವಿ ಸ್ಕ್ರೀನ್ ಅಲ್ಲಿ ಶೋ ಆಗುತ್ತೆ ಜುಮ್ಯಾನ್ಜಿ ಅಂತ. ಅವ್ರಿಗೆ ಈ ಗೇಮ್ ನ ಬಗ್ಗೆ ಏನು ಗೊತ್ತಿಲ್ಲ. ಸೊ ಅವರು ಕಂಟ್ರೋಲರ್ ನ ಹಿಡ್ಕೊಳ್ತಾರೆ ಮತ್ತೆ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡಿ ಅಂತ ಬರುತ್ತೆ. ಸೊ ನಮ್ಮ ಮೇನ್ ಕ್ಯಾರೆಕ್ಟರ್ ಸ್ಪೆನ್ಸರ್ ಡಾಕ್ಟರ್ ಸ್ಮೋಲ್ಡರ್ ಬ್ರೇವ್ ಸ್ಟೋನ್ ಅನ್ನೋ ಕ್ಯಾರೆಕ್ಟರ್ ನ ಚೂಸ್ ಮಾಡ್ತಾನೆ. ಅಂಡ್ ಫ್ರಿಡ್ಜ್ ಬ್ಯಾಟನಿ ಮತ್ತೆ ಮಾರ್ಥಾನ ಕೂಡ ಕರೀತಾನೆ ಗೇಮ್ ಆಡೋಕಂತ. ಬ್ಯಾಟನಿ ಶಲಿ ಓಬರನ್ ಅನ್ನೋ ಕ್ಯಾರೆಕ್ಟರ್ ನ ಚೂಸ್ ಮಾಡ್ತಾಳೆ ಅಂಡ್ ಫ್ರಿಡ್ಜ್ ಮಾರ್ಥಾನ ಕೂಡ ಕರೀತಾಳೆ. ಮತ್ತೆ ಮಾರ್ಥಾ ರೂಬಿ ರೌಂಡ್ ಹೌಸ್ ಅನ್ನೋ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ತಾಳೆ. ಸೊ ಎಲ್ಲ ಜನ ಗೇಮ್ ಆಡೋಕೆ ತಯಾರಾಗಿದ್ದಾರೆ ಕ್ಲೀನಿಂಗ್ ನ ಬಿಟ್ಟು. ಮತ್ತೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಗೇಮ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲ ಕಡೆ ಪ್ರಾಣಿಗಳು ಕೂಗ್ತಾ ಇರೋ ಸೌಂಡ್ ಬರುತ್ತೆ ಅಂಡ್ ಡಿಸ್ಕ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ಸ್ಪೆನ್ಸರ್ ಅದನ್ನ ಫಿಕ್ಸ್ ಮಾಡೋಕ್ ಹೋದ, ಬಟ್ ಏನೋ ಆಗ್ಲೇ ಇಲ್ಲ. ಬ್ಯಾಟನಿ ಹೇಳ್ತಾನೆ ಪ್ಲಗ್ ನ ತಪ್ಸು ಅಂತ ಅಂಡ್ ಅವನು ಪ್ಲಗ್ ನ ತಪ್ಸ್ತಾನೆ. ಸೊ ಫೈನಲಿ ಅದ್ ನಿಂತೋಯ್ತಾ? ನೋ, ಅದಿನ್ನೂ ದೊಡ್ಡದಾಗತ್ತೆ. ಅಂಡ್ ಟ್ವಿಸ್ಟ್ ಏನಂದ್ರೆ ಸ್ಪೆನ್ಸರ್ ಆ ಡಿಸ್ಕ್ ನಲ್ಲಿ ಹೋಗ್ಬಿಟ್ಟ. ಮತ್ತೆ ಮಾರ್ಥಾ, ಫ್ರಿಡ್ಜ್, ಬ್ಯಾಥನಿ ಅವರು ಕೂಡ ಅದ್ರೊಳಗೆ ಹೋಗ್ಬಿಟ್ರು. ಒಂದೇ ಸಲ ಏನಾಗೋಯ್ತು ಗುರು. ಅಂಡ್ ಸೀನ್ ಕಟ್ ಆಗುತ್ತೆ. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಇಲ್ಲಿ ಬಂದ್ಬಿಡ್ತಾನೆ. ಬಟ್ ಶಾಕಿಂಗ್ ಏನಂದ್ರೆ ಅವ್ನ ಬಾಡಿ ಪೂರ್ತಿ ಚೇಂಜ್ ಆಗಿದೆ. ಅವ್ನ್ ಯಾವ ಕ್ಯಾರೆಕ್ಟರ್ ನ ಚೂಸ್ ಮಾಡಿದ್ನೋ ಆ ಕ್ಯಾರೆಕ್ಟರ್ ಆಗಿದ್ದಾನೆ. ಅವ್ನಿಗೇನೋ ಗೊತ್ತಾಗ್ತಿಲ್ಲ. ಮತ್ತೆ ಅದೇ ಟೈಮ್ ನಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಬಂದ್ಬಿಡ್ತಾರೆ. ಇದೊಂದು ಪೂರ್ತಿ ಕಾಡು. ಇವ್ನ್ ಕೇಳ್ತಾನೆ ನೀನ್ ಯಾರು ಅಂತ, ಇವನ್ ಕೇಳ್ತಾನೆ ನೀನ್ ಯಾರು ಅಂತ. ಇವನು ಸ್ಪೆನ್ಸರ್ ಮತ್ತೆ ಇವನು ಫ್ರಿಡ್ಜ್. ಹಾಗೆ ಇವಳು ಬ್ಯಾಥನಿ ಮಾಡ್ತಾ ಇವಳು ಮಾರ್ಥಾ. ಬ್ಯಾಥನಿಗೆ ಹುಡುಗನ್ ಕ್ಯಾರೆಕ್ಟರ್ ಸಿಕ್ಕಿದೆ, ಬಟ್ ಅವಳು ಹುಡುಗಿನೇ. ಸೊ ನಾನು ಬ್ಯಾಥನಿ ಅಂತಾನೆ ಹೇಳ್ತೀನಿ ಗಾಯ್ಸ್. ಸ್ಪೆನ್ಸರ್ ಹೇಳ್ತಾನೆ ಮೇ ಬಿ ನಾವು ಗೇಮ್ ಅಲ್ಲಿ ಇದೀವಿ ಅಂತ. ಬಟ್ ಫ್ರಿಡ್ಜ್ ಕೇಳ್ತಾನೆ ಇದು ಹೆಂಗ್ ಸಾಧ್ಯ ಅಂತ. ಸ್ಪೆನ್ಸರ್ ಹೇಳ್ತಾನೆ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನನ್ಗನ್ಸುತ್ತೆ ನಾವು ಗೇಮ್ ಅಲ್ಲಿ ಚೂಸ್ ಮಾಡಿರೋ ಕ್ಯಾರೆಕ್ಟರ್ಸ್ ಆಗಿದೀವಿ ಅಂಡ್ ಗೇಮ್ ನಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದೀವಿ. ನಾನು ಡಾಕ್ಟರ್ ಸ್ಮೋಲ್ಡರ್ ಬ್ರೇವ್ ಸ್ಟೋನ್ ನ ತರ ಕಾಣ್ತಾ ಇದ್ದೀನಿ, ಮತ್ತೆ ವಾಯ್ಸ್ ಕೂಡ ಅದೇ ರೀತಿ ಇದೆ ಅಂತ. ಮತ್ತೆ ಫ್ರಿಡ್ಜ್ ಮೂಸ್ ಫಿನ್ಬರ್ ಅನ್ನೋ ಕ್ಯಾರೆಕ್ಟರ್ ಆಗಿದ್ದಾನೆ. ಮಾರ್ಥಾ ರೂಬಿ ರೌಂಡ್ ಹೌಸ್ ಆಗಿದ್ದಾಳೆ ಅಂಡ್ ಇದು ಶೆಲ್ಬಿ ಓಬರನ್ ಅಂದ್ರೆ ಬ್ಯಾಥನಿ ಇವಾಗ ಹುಡುಗ ಆಗಿದ್ದಾಳೆ. ಶೆಲಿ ಓಬರನ್ ಅನ್ನೋದು ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಆಗಿತ್ತು. ಮತ್ತೆ ಅವರೆಲ್ಲರ ಕೈಯಲ್ಲೂ ಒಂದೊಂದು ಟ್ಯಾಟೂ ಇದೆ. ಮತ್ತೆ ಅವ್ರ ಹತ್ರ ಫೋನ್ ಕೂಡ ಇಲ್ಲ. ಬ್ಯಾಥನಿ ಕೇಳ್ತಾನೆ ನನ್ ಫೋನ್ ಇಲ್ಲಿ ಅಂತ. ಬಟ್ ಕಾಡಲ್ಲಿ ಇದ್ದಾಗ ಫೋನ್ ಯೂಸ್ ಏನು ಗುರು. ಸ್ಪೆನ್ಸರ್ ಹೇಳ್ತಾನೆ ಇವಾಗ ನಿನ್ ಫೋನ್ ಇಂಪಾರ್ಟೆಂಟ್ ಅಲ್ಲ, ನಾವ್ ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಬಟ್ ಬ್ಯಾಥನಿ ಹೇಳ್ತಾಳೆ ನಾವು ಮೇ ಬಿ ಕೋಮಾದಲ್ಲಿ ಇದ್ದೀವಿ. ಆದ್ರೆ ಮಾರ್ಥಾ ಕೇಳ್ತಾಳೆ ನಾವೆಲ್ಲ ಒಟ್ಟಿಗೆ ಕೋಮಾದಲ್ಲಿ ಹೇಗಿರೋಕ್ ಸಾಧ್ಯ, ನಾವೆಲ್ಲ ಇಲ್ಲಿ ಒಟ್ಟಿಗೆ ಇದೀವಿ, ಅದು ಹೇಗ್ ಸಾಧ್ಯ ಅಂತ. ಬ್ಯಾಥನಿ ಏನೋ ಹೇಳೋಕ್ ಹೋಗ್ತಾನೆ ಇರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಒಂದು ಗೇಂಡ ಮೃಗ ಹಿಂದಿಂದ ಬಂದು ಅವಳನ್ನ ತಿನ್ಬಿಡುತ್ತೆ ಮತ್ತೆ ಸತ್ತೋದ್ಲ ಇಷ್ಟ ಬೇಗ. ಫ್ರಿಡ್ಜ್ ಸ್ಪೆನ್ಸರ್ ಹತ್ರ ಕೇಳ್ತಾನೆ ನೀನ್ ಅವಳನ್ನ ಕಾಪಾಡೋಕ್ ಹೋಗೋದಲ್ವಾ ಅಂತ. ಬಟ್ ಆ ಗೇಂಡ ಮೃಗನ್ ಜೊತೆ ಯಾರು ಫೈಟ್ ಮಾಡ್ತಾರ ಗುರು. ಸ್ಪೆನ್ಸರ್ ಹೇಳ್ತಾನೆ ಅಷ್ಟಿದ್ರೆ ನೀನ್ ಹೋಗ್ಬೇಕಿತ್ತು ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಮೇಲಿಂದ ಯಾರೋ ಬೀಳ್ತಾರೆ. ಮತ್ತೆ ಇದು ಬ್ಯಾಥನಿ ಆಗಿದ್ಲು. ಇವಳು ಬದ್ಕೊಂಡ್ ಹೇಗಿದ್ದಾಳೆ ಗುರು. ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಇದೆಲ್ಲ ಏನ್ ನಡೀತದೆ. ಈಗಷ್ಟೇ ಅವಳನ್ನ ಗೇಂಡ ಮೃಗ ತಿನ್ಬಿಟ್ಟಿಲ್ಲ. ಮತ್ತೆ ಇವಾಗ ಸಾವಿರಾರು ಫೀಟ್ ಇಂದ ಕೆಳಗೆ ಬಿದ್ದಿದ್ದಾಳೆ, ಇನ್ನು ಬದ್ಕೊಂಡಿದ್ದಾಳೆ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಹಿಂದಿಂದ ಮತ್ತೆ ಗೇಂಡ ಮೃಗಗಳು ಬರುತ್ತೆ ಅವರನ್ನ ಬೆರ್ಸ್ಕೊಂಡು. ಅವರೆಲ್ಲ ಓಡ್ತಾ ಇದಾರೆ, ಜೀವ ಬಾಯಿಗೆ ಬಂದಿದೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಒಬ್ರು ಬರ್ತಾರೆ. ನಿಮ್ಗೆ ಜುಮ್ಯಾನ್ಜಿಗೆ ಸ್ವಾಗತ, ನೀವು ಒಂದ್ ವೇಳೆ ಬದುಕಬೇಕು ಅಂದ್ರೆ ಈ ಜೀಪ್ ಗೆ ಹತ್ತಿ ಅಂತ ಹೇಳ್ತಾರೆ. ಸೊ ಅವರೆಲ್ಲ ತಡ ಮಾಡದೆ ಆ ಜೀಪ್ ಗೆ ಹತ್ಕೊಳ್ತಾರೆ. ಮತ್ತೆ ಜೀಪ್ ನವನು ಮುಂದೆ ಹೋಗ್ತಾನೆ. ಇವನು ತನ್ನ ಹೆಸರನ್ನ ಹೇಳ್ಕೊಳ್ತಾನೆ ನಾಜಲ್ ಬಿಲ್ಲಿಂಗ್ಸ್ಲಿ ಅಂತ. ಇವನು ಒಂಥರ ಗೇಮ್ ನಲ್ಲಿರೋ NPC ತರ. NPC ಅಂದ್ರೆ ಗೇಮ್ ನಲ್ಲಿ ಒಂದು ಕ್ಯಾರೆಕ್ಟರ್ ಇರ್ತಾರೆ. ಅವರನ್ನ ಹೇಗೆ ನೀವು ಪ್ರೋಗ್ರಾಮ್ ಮಾಡ್ತಿರೋ ಅದೇ ರೀತಿ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ಬಾಕಿ ಗೇಮ್ ನಲ್ಲಿ ಯಾವುದೇ ರೋಲ್ ಇರಲ್ಲ ಅವ್ರಿಗೆ. ಸೊ ಇವನು ಕೂಡ ಈ ಗೇಮ್ ನ NPC. ಅಂಡ್ ಸ್ಪೆನ್ಸರ್ ನ ಕೈಯಲ್ಲಿ ಒಂದು ಲೆಟರ್ ಬರುತ್ತೆ. ಮತ್ತೆ ಆ ಲೆಟರ್ ನಲ್ಲಿ ನಾಜಲ್ ಬಿಲ್ಲಿಂಗ್ಸ್ಲಿ ಅನ್ನೋನು ಹೇಳಿರ್ತಾನೆ ಏನಂದ್ರೆ ಡಾಕ್ಟರ್ ವ್ಯಾನ್ ಪಾಲ್ಟ್ ಅನ್ನೋನು ಈ ಜಾಗ್ವಾರ್
ಸ್ಪೆನ್ಸರ್ನ ಮೂರ್ತಿಯ ಕಣ್ಣಿನಿಂದ ಈ ಜುವೆಲ್ನ ಅಂದ್ರೆ ಈ ಮಣಿನ ಕಿತ್ತಿದ್ದ. ಮತ್ತೆ ಅವನು ಅದನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದ. ಬಟ್ ನಮ್ಮ NPC ನಾಜೆಲ್ ಬಿಲ್ಲಿಂಗ್ಸ್ಲಿ ಆ ಮಣಿಯನ್ನ ವಾಪಸ್ ಇಡೋಕೆ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಈ ಜಗತ್ತು ಆ ಜಾಗವಾನಿಂದ ಶ್ರಾಪಿತವಾಯ್ತು. ಬಟ್ ಆದ್ರೂ ವೆನ್ ಪಾಲ್ಟ್ ಆ ಮಣಿನ ಬಿಡೋಕೆ ತಯಾರೇ ಇರ್ಲಿಲ್ಲ. ಸೊ ಒಂದಿನ ನಾಜೆಲ್ ಬಿಲ್ಲಿಂಗ್ಸ್ಲಿ ರಾತ್ರಿ ಎಲ್ಲ ಮಲಗಿದಾಗ ಆ ಜುವೆಲ್ ನ ಕತ್ಕೊಂಡೋದ. ಇಲ್ಲಿ ನಾಜೆಲ್ ಜುವೆಲ್ ನ ಸ್ಪೆನ್ಸರ್ ಗೆ ಕೊಡ್ತಾನೆ ಮತ್ತೆ ಹೇಳ್ತಾನೆ, ಇವಾಗ ನಿಮ್ಮ ಉದ್ದೇಶ ಏನಂದ್ರೆ ಜಾಗವನ್ನ ಕಣ್ಣಲ್ಲಿ ಈ ಜುವೆಲ್ ನ ಮತ್ತೆ ಇಡ್ಸೋದು ಅಂಡ್ ಈ ಗೇಮ್ ನ ಕ್ಲಿಯರ್ ಮಾಡೋದು ಅಂತ ಅಂಡ್ ಈ ಶಾಪನ ತಡೆಯೋದು ಅಂತ. ಮತ್ತೆ ಇದರಲ್ಲಿ ನಿಮ್ಮ ಸ್ಕಿಲ್ಸ್ ಕೂಡ ಯೂಸ್ ಆಗುತ್ತೆ. ಹಾಗೆ ನಾನಿದ್ದೀನಿ ನಿಮ್ಮ ಸಹಾಯಕ್ಕೆ ಅಂತ. ಈ ಜುಮಾಂಜಿಯ ಭವಿಷ್ಯ ನಿಮ್ ಕೈಲಿದೆ. ಈ ಜಗತ್ತಿಗೆ ತಟ್ಟಿರೋ ಶಾಪ ಹೋದ ನಂತರ ನೀವು ಜುಮಾಂಜಿ ಅನ್ನೋ ಹೆಸರನ್ನ ಕೂಗಿ ಹೇಳ್ಬೇಕು. ನಂತರ ಈ ಗೇಮ್ ನಿಂದ ಹೊರ ಹೋಗ್ತೀರಾ. ಅಂಡ್ ನಾಜೆಲ್ ಹೋಗೋಕ್ಕಿಂತ ಮುಂಚೆ ಹೇಳ್ತಾನೆ, ಈ ಮ್ಯಾಪ್ ನ ತಗೊಳ್ಳಿ, ಜುಮಾಂಜಿಯ ಪೂರ್ತಿ ನಕ್ಷೆ ಇದ್ರಲ್ಲೇ ಇದೆ ಅಂಡ್ ನೀವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಚೋರ್ ಬಜಾರ್ಗೆ. ಇವರೆಲ್ಲ ಸ್ವಲ್ಪ ಕನ್ಫ್ಯೂಸ್ ಹಾಕೊಂಡೇ ಇದ್ದಾರೆ. ಮತ್ತೆ ಸ್ಪೆನ್ಸರ್ ಈ ಮಣಿನ ತನ್ನ ಬ್ಯಾಗ್ ಅಲ್ಲಿ ಇಟ್ಕೋ ಅಂತ ಫ್ರಿಜ್ ಗೆ ಕೊಡ್ತಾನೆ ಅಂಡ್ ಅವರು ಸ್ವಲ್ಪ ಮುಂದೆ ಬರ್ತಾರೆ. ಬಟ್ ಮ್ಯಾಪ್ ಅಲ್ಲಿ ಏನು ಇಲ್ವೇ ಇಲ್ಲ. ಆದ್ರೆ ಬ್ಯಾಥನಿಗೆ ಕಾಣ್ತಾ ಇದೆ ಮ್ಯಾಪ್ ಅಲ್ಲಿ ಏನಿದೆ ಅಂತ. ಬಿಕಾಸ್ ಅವಳ ಕ್ಯಾರೆಕ್ಟರ್ ಪ್ರೊಫೆಸರ್ ಆಗಿರೋದ್ರಿಂದ ಅವಳಿಗೆ ಕಾಣ್ತಾ ಇದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗೂ ತಂದೆ ಸ್ಪೆಷಾಲಿಟೀಸ್ ಮತ್ತೆ ಸ್ಕಿಲ್ಸ್ ಇದೆ. ಅಂಡ್ ಸ್ಪೆನ್ಸರ್ ನ ಮುಂದೆ ಒಂದು ಬೋರ್ಡ್ ಓಪನ್ ಆಗುತ್ತೆ. ಇದು ಅವನ ಡ್ಯಾಶ್ ಬೋರ್ಡ್. ಇದರಲ್ಲಿ ಅವನ ಸ್ಕಿಲ್ಸ್ ಮತ್ತೆ ವೀಕ್ನೆಸ್ ಬರ್ದಿದೆ. ಸ್ಟ್ರೆಂತ್ಸ್ ಏನಂದ್ರೆ ಫಿಯರ್ಲೆಸ್, ಕ್ಲೈಂಬಿಂಗ್, ಸ್ಪೀಡ್, ಬೂಮ್ ರ್ಯಾಂಕ್, ಸ್ಮೋಲ್ಡ್ರಿಂಗ್, ಇಂಟೆನ್ಸಿಟಿ. ಮತ್ತೆ ಅವನಿಗೆ ಯಾವ್ದು ವೀಕ್ನೆಸ್ ಇಲ್ಲ. ಸೊ ಅವನಿಗೆ ತುಂಬಾ ಸ್ಕಿಲ್ಸ್ ಇದೆ. ಅವನು ಫಿಸಿಕಲ್ ಸ್ಕಿಲ್ಸ್ ಜಾಸ್ತಿ ಇವೆ. ಅಂದ್ರೆ ಈ ಬೋರ್ಡ್ ನ ಓಪನ್ ಮಾಡಿದ್ರೆ ನೀವು ಇಲ್ಲಿ ಟಚ್ ಮಾಡ್ಬೇಕಾಗತ್ತೆ. ಸೊ ಮಾರ್ಥಾ ಕೂಡ ಡ್ಯಾಶ್ ಬೋರ್ಡ್ ನ ಓಪನ್ ಮಾಡ್ತಾಳೆ. ಮಾರ್ಥಾನ ಸ್ಕಿಲ್ಸ್ ಬಂದ್ಬಿಟ್ಟು ಕರಾಟೆ, ಟೈಚಿ, ಐಕಿಡೋ, ಡ್ಯಾನ್ಸ್, ಫೈಟಿಂಗ್. ಸೊ ಅವಳಿಗೆ ಫೈಟಿಂಗ್ ಸ್ಕಿಲ್ಸ್ ತುಂಬಾನೇ ಇವೆ. ಮತ್ತೆ ವೀಕ್ನೆಸ್ ಬಂದ್ಬಿಟ್ಟು ವೇನಮ್ ಅಂದ್ರೆ ವಿಷ. ಮತ್ತೆ ಬ್ಯಾಥನಿ ಸ್ಕಿಲ್ಸ್ ಬಂದ್ಬಿಟ್ಟು ಕಾರ್ಟೋಗ್ರಾಫಿ, ಆರ್ಕಿಯಾಲಜಿ, ಪ್ಯಾಲೆಂಟಾಲಜಿ. ನನ್ಗಂತೂ ಇವೆಲ್ಲ ಗೊತ್ತು ಇಲ್ಲ ಗುರು. ನನ್ಗೆ ಗೊತ್ತಿರೋದು ಒಂದೇ, ಬಯೋಲಜಿ. ಮತ್ತೆ ಬ್ಯಾಥನಿ ವೀಕ್ನೆಸ್ ಬಂದ್ಬಿಟ್ಟು ಎಂಡ್ಯೂರೆನ್ಸ್ ಅಂದ್ರೆ ನೀವು ಜಾಸ್ತಿ ಹೊಡೆದ್ರೆ ಇವನು ಬದುಕಿರಲ್ಲ ಅಂತ ಅರ್ಥ. ಮತ್ತೆ ಫ್ರಿಜ್ ನ ಸ್ಕಿಲ್ಸ್ ಬಂದ್ಬಿಟ್ಟು ಝೂಲಾಜಿ ಅಂಡ್ ವೆಪನ್ಸ್ ವ್ಯಾಲೆಟ್ ಅಂತ. ಅಂಡ್ ಅವನ ವೀಕ್ನೆಸ್ ಬಂದ್ಬಿಟ್ಟು ಕೇಕ್, ಸ್ಪೀಡ್, ಸ್ಟ್ರೆಂತ್. ಸೊ ಫ್ರಿಜ್ ಗೆ ಸ್ಕಿಲ್ಸ್ ಗಿಂತ ಜಾಸ್ತಿ ವೀಕ್ನೆಸ್ ಇರೋದು. ಬ್ಯಾಥನಿ ಹೇಳ್ತಾನೆ ಮ್ಯಾಪ್ ಬದಲಾಗ್ತಾ ಇದೆ ಅಂತ. ಸೊ ಮ್ಯಾಪ್ ಅಲ್ಲಿ 2 ಲೆವೆಲ್ ತೋರಿಸ್ತಾ ಇದೆ. ಫಸ್ಟ್ ಲೆವೆಲ್ ಏನಂದ್ರೆ ಫ್ರಮ್ ದ ಡೀಪ್ ಅಂಡ್ ಸೆಕೆಂಡ್ ಲೆವೆಲ್ ಇಲ್ಲಿದೆ ದ ಮೈಟಿ ರೋರ್ ಅಂತ. ಬಟ್ ಫಸ್ಟ್ ಲೆವೆಲ್ ಎಲ್ಲಿ ನಡೆಯೋದು ಮ್ಯಾಪ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಮೇ ಬಿ ಇಲ್ಲೇ. ಅಂಡ್ ಅದೇ ಟೈಮ್ ನಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ರು, ಅದು ಕೂಡ ದೀಪಾವಳಿ ರಾಕೆಟ್ ಇಂದ. ಅಂಡ್ ಅವ್ರ ಹಿಂದೆ ತುಂಬಾನೇ ಬೈಕರ್ಸ್ ಬರ್ತಾರೆ. ಮತ್ತೆ ಇವರೆಲ್ಲ ಓಡ್ತಾ ಇದ್ದಾರೆ. ಬೈಕರ್ಸ್ ಎಲ್ಲ ಹಿಂದಿಂದ ದೀಪಾವಳಿ ರಾಕೆಟ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪೆನ್ಸರ್ ಬಾಕಿ ಜನಗಿಂತ ಸ್ಪೀಡ್ ಆಗಿ ಓಡ್ತಾ ಇದ್ದಾನೆ. ಬಿಕಾಸ್ ಅವ್ನ ಸ್ಕಿಲ್ಸ್ ಅದು. ಆದ್ರೆ ಫ್ರಿಜ್ ಗೆ ಓಡೋಕ್ ಆಗ್ತಿಲ್ಲ, ಅವನು ಸ್ಲೋ ಓಡ್ತಾ ಇದ್ದಾನೆ. ಅವರು ಓಡ್ತಾ ಓಡ್ತಾ ಕಾಡಿನ ಒಳಗೆ ಹೋಗ್ತಾರೆ. ಬಟ್ ಅದೇ ಟೈಮ್ ನಲ್ಲಿ ಮಾರ್ತಾ ಬರ್ತಾಳೆ ಅಂಡ್ ಒಂದು ಕಿಕ್ ಕೊಡ್ತಾಳೆ ಬೈಕರ್ ಗೆ. ಮತ್ತೆ ಬೈಕರ್ ಬಿದ್ಬಿಟ್ಟ. ಬ್ಯಾಥನಿ ಎದ್ದೇಳ್ತಾಳೆ ಮತ್ತೆ ಅವಳ ಹಿಂದೆ ಹೋಗ್ತಾಳೆ. ಇಲ್ಲಿ ಫ್ರಿಜ್ ತನ್ನ ಬ್ಯಾಕ್ ಪ್ಯಾಕ್ ಇಂದ ಒಂದು ಬೂಮರ್ಯಾಂಗ್ ನ ತೆಗಿತಾನೆ. ಸ್ಪೆನ್ಸರ್ ನ ಸ್ಕಿಲ್ಸ್ ಗಳಲ್ಲಿ ಒಂದು ಬೂಮರ್ಯಾಂಗ್ ಆಗಿತ್ತು. ಸೊ ಅವನು ಬೂಮರ್ಯಾಂಗ್ ನ ಎಸಿತಾನೆ ಏನಾದ್ರು ಆಗುತ್ತೆ ಅಂತ ನೋಡೋಕೆ. ಆದ್ರೆ ಬೈಕರ್ಸ್ ಗೆ ತಾಗ್ಲೇ ಇಲ್ಲ. ಮತ್ತೆ ಅವರು ಹಿಂದೆ ಬಂದ್ರು. ಸೊ ಅವರಿಬ್ರು ಓಡ್ತಾರೆ, ಏನೋ ಆಗ್ಲೇ ಇಲ್ಲ ಬೂಮರ್ಯಾಂಗ್ ನಿಂದ. ಅಂಡ್ ಅವರು ನಿಂತ್ ಬಿಡ್ತಾರೆ. ಬಟ್ ಸಡನ್ಲಿ ಬೈಕರ್ಸ್ ಎಲ್ಲ ಬಿದ್ಬಿಟ್ರು. ಎಸ್ ಗೈಸ್, ಬೂಮರ್ಯಾಂಗ್ ವಾಪಸ್ ಬಂದು ಆ 3 ಬೈಕರ್ಸ್ ನ ಕೊಂದ್ಬಿಡ್ತು. ವಾವ್, ಅಂದ್ರೆ ಅದು ವರ್ಕ್ ಆಗುತ್ತೆ ಅಂತ ಅರ್ಥ. ಬಟ್ ಹಿಂದೆ ಇನ್ನೂ ಬೈಕರ್ಸ್ ಬಂದ್ಬಿಟ್ರು. ಸೊ ಸ್ಪೆನ್ಸರ್ ಫ್ರಿಜ್ ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವರಿಬ್ರು ಓಡ್ತಾ ಇದ್ದಾರೆ. ಮಾರ್ಥಾ ಅಂಡ್ ಬ್ಯಾಥನಿ ಬೇರೆ ಕಡೆಯಿಂದ ಓಡ್ತಾ ಇದ್ದಾರೆ. ಅಂಡ್ ಮುಂದೆ ಡೆಡ್ ಎಂಡ್ ಇದೆ, ಕೆಳಗೆ ಸರೋವರ ಇದೆ. ಮಾರ್ಥಾ ಹೇಳ್ತಾಳೆ ನಾವಿಬ್ರು ಜಂಪ್ ಮಾಡ್ಲೇಬೇಕು ಅಂತ. ಬ್ಯಾಥನಿ ಹೇಳ್ತಾಳೆ ನಿಂಗೆ ತಲೆ ಕೆಟ್ಟಿದ್ಯಾ. ಅಂಡ್ ಮಾರ್ಥಾ ಜಂಪ್ ಮಾಡ್ಬಿಡ್ತಾಳೆ. ಮತ್ತೆ ಬ್ಯಾಥನಿ ಕೂಡ ಹೆದರ್ಕೊಂಡು ಜಂಪ್ ಮಾಡ್ಬಿಡ್ತಾಳೆ. ಇಲ್ಲಿ ಸ್ಪೆನ್ಸರ್ ಹೇಳ್ತಾನೆ ನಾನು ಜಂಪ್ ಮಾಡೋಕಲ್ಲ. ಬಟ್ ಫ್ರಿಜ್ ಹೇಳ್ತಾನೆ ನೀನ್ ಬದುಕಬೇಕು ಅಂದ್ರೆ ಜಂಪ್ ಮಾಡ್ಲೇಬೇಕು. ಸೊ ಸ್ಪೆನ್ಸರ್ ಮತ್ತೆ ಫ್ರಿಜ್ ಇಬ್ರು ಕೆಳಗ್ ಬೀಳ್ತಾರೆ. ಸೊ ಫೈನಲ್ ಇವರು ದಡಕ್ ಬಂದ್ರು, ಎಲ್ಲ ಬದ್ಕೊಂಡಿದ್ದಾರೆ. ಬಟ್ ಮಾರ್ಥಾಗೆ ಬುಲೆಟ್ ಆಗಿದೆ ಅಂಡ್ ಅವಳು ಮಾಯ ಆಗ್ಬಿಡ್ತಾಳೆ. ವೇಟ್, ಏನಾಗೋಯ್ತು, ಅವಳು ಸತ್ ಬಿಟ್ಲಾ. ಬಟ್ ಅವಳು ಕೂಡ ಮೇಲಿಂದ ಫ್ರಿಜ್ ನ ಮೇಲೆ ಬೀಳ್ತಾಳೆ. ಎಲ್ಲ ಅವನ ಮೇಲೆ ಯಾಕೆ ಬೀಳ್ತಾ ಇದಾರೆ ಗುರು. ಸ್ಪೆನ್ಸರ್ ಮಾರ್ಥಾನ ಕೈ ಹಿಡಿತಾನೆ. ಅವನ್ಗೆ ಗೊತ್ತಾಗುತ್ತೆ ಏನಂದ್ರೆ ಅವ್ರ ಕೈಲಿರೋ ಟ್ಯಾಟೂ ಇದೆಯಲ್ಲ, ಅಲ್ಲಿರೋ 3 ಕಡ್ಡಿಗಳು ನಮ್ಮ ಹತ್ರ ಇರೋ 3 ಚಾನ್ಸಸ್ ನ ತೋರಿಸುತ್ತೆ. ಒಂದ್ ವೇಳೆ ನಾವು ಒಂದ್ಸಲ ಸತ್ರೆ ಅಲ್ಲಿರೋ 1 ಚಾನ್ಸ್ ಕಟ್ ಆಗುತ್ತೆ. ಮಾರ್ಥಾ ಕೇಳ್ತಾಳೆ ಒಂದ್ ವೇಳೆ 3 ಚಾನ್ಸಸ್ ಹೋದ್ರೆ ಏನಾಗತ್ತೆ ಅಂತ. ಸ್ಪೆನ್ಸರ್ ಹೇಳ್ತಾನೆ ಮೇ ಬಿ ನಾವು ನಿಜವಾಗ್ಲೂ ಸಾಯ್ತೀವಿ. ಅಂದ್ರೆ 3 ಚಾನ್ಸಸ್ ಹೋಗುವವರೆಗೂ ನಾವು ಸಾಯಲ್ಲ, ಸತ್ರು ಕೂಡ. ಬಟ್ ಒಂದ್ ವೇಳೆ ಲಾಸ್ಟ್ ಚಾನ್ಸ್ ಕೂಡ ಹೋದ್ರೆ ನಾವು ಸತ್ವಿ ಅಂತಾನೆ ಅರ್ಥ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಆ ಬೈಕರ್ಸ್ ನೆಲ್ಲ ಕಳಿಸಿರೋದು ವೆನ್ ಪಾಲ್ಟ್. ಯಾಕಂದ್ರೆ ಅವ್ರ ಹತ್ರ ಇರೋ ಮಣಿ ಅವನ್ಗೆ ಬೇಕಾಗಿದೆ. ಅವನ ಅದನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಇದ್ದಾನೆ. ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ ಆ ಮಣಿನ ಮತ್ತೆ ಪಡ್ಕೊಳ್ಳೋಕೆ. ಸೊ ಅವನು ತನ್ನ ಗರುಡನ ಕಳಿಸ್ತಾನೆ ಅವ್ರನ್ನ ಹುಡ್ಕೋಕೆ ಅಂತ. ಸೊ ಅವರ ನೆಕ್ಸ್ಟ್ ಗೋಲ್ ಏನಂದ್ರೆ ಚೋರ್ ಬಜಾರ್ಗೆ ಹೋಗೋದು. ಬಿಕಾಸ್ ಮ್ಯಾಪ್ ಅಲ್ಲಿ ನೆಕ್ಸ್ಟ್ ಲೊಕೇಶನ್ ಅದೇ ಇರೋದು. ಬಟ್ ಇಲ್ಲಿ ಫ್ರಿಜ್ ಮತ್ತೆ ಸ್ಪೆನ್ಸರ್ ಜಗಳ ಆಡ್ತಾ ಇದ್ದಾರೆ. ಮತ್ತೆ ಹಾಗೆ ಜಗಳ ಆಡ್ತಾ ಫ್ರಿಜ್ ಬಂದು ಸ್ಪೆನ್ಸರ್ ನ ತಳ್ಳಿ ಬಿಡ್ತಾನೆ ಅಲ್ಲಿಂದ. ಬಟ್ ಸ್ಪೆನ್ಸರ್ ಮೇಲಿಂದ ಕೆಳಗ್ ಬೀಳ್ತಾನೆ. ಸ್ಪೆನ್ಸರ್ ನ ಹತ್ರ 3 ಲೈಫ್ಸ್ ಇತ್ತು. ಇವಾಗ ಅದ್ರಲ್ಲಿ ಒಂದು ಕಟ್ ಆಗಿದೆ. ಅಂದ್ರೆ ಇವಾಗ 2 ಲೈಫ್ಸ್ ಇರೋದು. ಫ್ರಿಜ್ ಹೇಳ್ತಾನೆ ನನ್ ಜೊತೆ ಜಗಳ ಆಡ್ಬೇಡ. ಮತ್ತೆ ಸ್ಪೆನ್ಸರ್ ಹೇಳ್ತಾನೆ ನನ್ನ ತಳ್ಬೇಡ ಅಂತ. ಫ್ರಿಜ್ ಮತ್ತೆ ಸ್ಪೆನ್ಸರ್ ನ ತಳ್ಳೋಕ್ ಹೋಗ್ತಾನೆ. ಮತ್ತೆ ಕೆನ್ನೆಗೂ ಕೂಡ ಹೊಡಿತಾನೆ. ಆದ್ರೆ ಏನೋ ಆಗ್ಲೇ ಇಲ್ಲ ಸ್ಪೆನ್ಸರ್ ಗೆ. ಬಿಕಾಸ್ ಅವನ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಇರೋದು. ಬಟ್ ಈ ಸಲ ಸ್ಪೆನ್ಸರ್ ಹೊಡಿತಾನೆ ಫ್ರಿಜ್ ಗೆ. ಮತ್ತೆ ಹೊಡೆದಿರೋ ಏಟ್ಗೆ ಫ್ರಿಜ್ ಗೆ ಇನ್ನೂ ಕೋಪ ಬಂತು. ಅಂಡ್ ಅವನು ಮತ್ತೆ ತಳ್ಳೋಕ್ ಹೋಗ್ತಾನೆ ಸ್ಪೆನ್ಸರ್ ನ. ಬಟ್ ಈ ಸಲ ಫ್ರಿಜ್ ಬೀಳೋಕ್ ಆಗ್ತಾನೆ. ಆದ್ರೆ ಸ್ಪೆನ್ಸರ್ ಹಿಡಿದು ಬಿಡ್ತಾನೆ. ಸ್ಪೆನ್ಸರ್ ಹೇಳ್ತಾನೆ ಸುಮ್ನೆ ಸಾಯೋಕ್ ಹೋಗ್ಬೇಡಿ. ಇರೋದೇ 3 ಲೀವ್ಸ್. ನಾವೆಲ್ಲ ಬದುಕಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಈ ಜೊಮ್ಯಾನ್ಜಿ ಗೇಮ್ ನ ಬೇಗ ಪಾರಾಗಬೇಕು. ಮತ್ತೆ ವಾಪಸ್ ಹೋಗಿ ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡಬೇಕು. ಇಲ್ಲದ್ರೆ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡಾಕ್ತಾರೆ. ಫ್ರಿಜ್ ಸ್ವಲ್ಪ ಕಾಮ್ ಆದ ಈ ಮಾತನ್ನ ಕೇಳ್ಕೊಂಡು. ಅಂಡ್ ಹಾಗೆ ಸಮಯ ಕಳಿಯುತ್ತೆ. ಮತ್ತೆ ಅವರು ಬಂದ್ಬಿಡ್ತಾರೆ ಚೋರ್ ಬಜಾರ್ಗೆ. ಬಟ್ ಈ ಚೋರ್ ಬಜಾರ್ ನಲ್ಲಿ ನಿಮ್ಗೆ ಐಫೋನ್ ಗಳೆಲ್ಲ ಸಿಗಲ್ಲ. ನಮ್ ಸ್ಪೆನ್ಸರ್ ನ ಟೀಮ್ ನಿಧಾನಕ್ಕೆ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಇವಾಗ ಬೇಕಾಗಿರೋದೇನಂದ್ರೆ ಅವರ ಮ್ಯಾಪ್ ನಲ್ಲಿ
ಅಲ್ಲಿ ಹರಿದೋಗಿರೋ ಪಾರ್ಟ್ ಬೇಕು. ಸೊ ಅವರು ಎಕ್ಸ್ಟ್ರಾ ಪೀಸ್ ನ ಹುಡುಕ್ತಾ ಇದಾರೆ. ಬಟ್ ಹಾಗೆ ಯಾರನ್ನೂ ಹೋಗಿ ಕೇಳೋಕ್ಕಾಗಲ್ಲ. ಮಾರ್ಥ ಮತ್ತೆ ಬ್ಯಾಟನಿ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಬ್ರೆಡ್ ಮಾಡ್ತಾ ಇದ್ರು. ಅವರಿಬ್ರು ಕೂಡ ಒಂದು ಬ್ರೆಡ್ ನ ತಗೊಂಡು ತಿಂತಾರೆ. ಸ್ಪೆನ್ಸರ್ ಹೇಳ್ತಾನೆ ನಾವು ಕೂಡ ಹೋಗಿ ಏನಾದ್ರೂ ತಿನ್ಲೇಬೇಕು, ಇಲ್ಲದಿದ್ರೆ ನಾವು ಸಾಯ್ತೀವಿ ಅಂತ. ಅಫ್ ಕೋರ್ಸ್ ಗೈಸ್, ತಿಂದೇ ಇದ್ರೆ ಸಾಯ್ತೀವಿ ಮತ್ತಿನೇನು. ಸೊ ಫ್ರಿಜ್ ಕೂಡ ಹೋಗ್ತಾನೆ. ಬ್ಯಾಥನಿ ಫ್ರಿಜ್ ಗೆ ಒಂದು ಬ್ರೆಡ್ ನ ಕೊಡ್ತಾಳೆ. ಫ್ರಿಜ್ ಕೇಳ್ತಾನೆ ಇದು ಯಾವ ರೀತಿ ಬ್ರೆಡ್ ಅಂತ. ಅಂಗಡಿಯವನು ಹೇಳ್ತಾನೆ ಅದು ಕೇಕ್, ಬ್ರೆಡ್ ಅಲ್ಲ ಅಂತ. ಅಂಡ್ ಫ್ರಿಜ್ ಶಾಕ್ ಆಗೋದಾ, ಯಾಕಂದ್ರೆ ಅವನ ವೀಕ್ನೆಸ್ ಗಳಲ್ಲಿ ಒಂದು ಕೇಕ್ ಆಗಿತ್ತು. ಇವಾಗ ಏನಾಗುತ್ತೆ, ಅವನು ಸಾಯ್ತಾನ. ಬಟ್ ಅವನ್ಗೇನು ಆಗ್ಲೇ ಇಲ್ಲ. ಅವನು ವಡಿಲೂ ಇಲ್ಲ, ಸಾಯ್ಲೂ ಇಲ್ಲ, ಮತ್ತೆ ಬ್ಲಡ್ ಕೂಡ ಬರ್ತಿಲ್ಲ. ಮತ್ತೆ ಫ್ರಿಜ್ ಏನು ಆಗ್ಲಿಲ್ಲ ಅಂತ ಅನ್ಕೊಂಡು ಸ್ಪೆನ್ಸರ್ ಹತ್ರ ಬರ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಅವನು ಬ್ಲಾಸ್ಟ್ ಆಗೋದ. ಏನ್ ಗುರು, ಇದಕ್ಕಿದ್ದಂಗೆ ಬ್ಲಾಸ್ಟ್ ಆಗೋಗ್ಬಿಟ್ಟ. ಮತ್ತೆ ಇವಾಗ ಮೇಲಿಂದ ವಾಪಸ್ ಬರ್ತಾನೆ. ಬಿಕಾಸ್ ನಿಮ್ಗೆ ನೆನಪಿದೆ ತಾನೆ, ಎಲ್ಲರ ಹತ್ರನು 3 ಲೀವ್ಸ್ ಇದೆ. ಸೊ ಇವಾಗ ಫ್ರಿಜ್ ಕೂಡ ಒಂದ್ಸಲ ಸತ್ತಾಯ್ತು. ಅಂದ್ರೆ ಇವಾಗ ಅವನ ಹತ್ರ 2 ಲೀವ್ಸ್ ಇರೋದು. ಇದ್ರ ಅರ್ಥ ಅವನು ಕೇಕ್ ತಿನ್ಬಿಟ್ರೆ ಬ್ಲಾಸ್ಟ್ ಆಗೋಗ್ತಾನೆ. ಇದ್ಯಾವ ರೀತಿ ವೀಕ್ನೆಸ್ ಗುರು. ಫ್ರಿಜ್ ಹೇಳ್ತಾನೆ ಅದು ಕೇಕ್ ಅಥವಾ ಡೈನಮೈಟ್, ನನ್ನ ಒಳಗಿಂದ ಬ್ಲಾಸ್ಟ್ ಆಗೋಯ್ತು ಗುರು. ಅಂಡ್ ಅದೇ ಟೈಮ್ ನಲ್ಲಿ ಮುಂದಿಂದ ಒಬ್ಬ ಹುಡುಗ ಬರ್ತಾನೆ. ಈ ಹುಡುಗ ಸ್ಪೆನ್ಸರ್ ಹತ್ರ ಹೇಳ್ತಾನೆ, ಡಾಕ್ಟರ್ ಬ್ರೇವ್ ಸ್ಟೋನ್, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ, ಸ್ವಾಗತ ನಿಮ್ಗೆ ಅಂತ. ಬ್ಯಾಟನಿ ಹೇಳ್ತಾನೆ ನಾನು ಪ್ರೊಫೆಸರ್, ಮತ್ತೆ ನಾವು ಮ್ಯಾಪ್ ನ ಉಳಿದಿರೋ ಪೀಸ್ ನ ಹುಡುಕ್ತಾ ಇದೀವಿ, ಅದು ನಿನ್ನ ಹತ್ರ ಇದೆಯಾ ಅಂತ ಕೇಳ್ತಾಳೆ. ಬಟ್ ಈ ಹುಡುಗ ಅಂತೂ ಅದೇ ರೀತಿ NPC ಆಗಿದೆ. ಅವನು ಹೇಳಿದ್ದೆ ಹೇಳ್ತಾ ಇದ್ದಾನೆ, ಡಾಕ್ಟರ್ ಬ್ರೇವ್ ಸ್ಟೋನ್ ಸ್ವಾಗತ ಅಂತ. ಸೊ ಸ್ಪೆನ್ಸರ್ ಹೇಳ್ತಾನೆ ಆ ಮ್ಯಾಪ್ ನ ಮಿಸ್ಸಿಂಗ್ ಪೀಸ್ ನಿನ್ನ ಹತ್ರ ಇದೆಯಾ ಅಂತ. ಅಂಡ್ ಆ ಹುಡುಗ ಹಿಂದೆ ಬರೋಕ್ ಹೇಳ್ತಾನೆ. ಮತ್ತೆ ಅವರೆಲ್ಲರೂ ಬರ್ತಾರೆ ಈ ಜಾಗಕ್ಕೆ. ಹುಡುಗ ಹೇಳ್ತಾನೆ ಆ ಬಾಸ್ಕೆಟ್ ಅಲ್ಲೇ ಮ್ಯಾಪ್ ಇರೋದು, ಆ ಬಾಸ್ಕೆಟ್ ಅಲ್ಲಿರೋ ಮ್ಯಾಪ್ ನ ತಗೊಳ್ಳಿ. ಬಟ್ ಆ ಹುಡುಗ ಹೇಳ್ತಾನೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಕಣ್ಣು ಕೂಡ ಆಡಿಸಬಾರ್ದು. ಮತ್ತೆ ಆ ಬಾಸ್ಕೆಟ್ ಅಲ್ಲಿರೋ ಮ್ಯಾಪ್ ನ ಚೂರನ್ನ ತಗೊಂಡ್ ಬರ್ಬೇಕು. ಬಟ್ ಅಂತದ್ದೇನಿದೆ ಗುರು ಅಲ್ಲಿ, ಅದನ್ನೇ ನಾವೀಗ ನೋಡ್ಬೇಕು. ಫ್ರಿಜ್ ಹೇಳ್ತಾನೆ ಸ್ಪೆನ್ಸರ್ ನೀನ್ ಮುಂದೆ ಹೋಗು ಅಂತ. ಬಿಕಾಸ್ ಅವನು ಬ್ರೇವ್ ಸ್ಟೋನ್ ಹೀರೋ ಅಲ್ವಾ, ಅದಕ್ಕೆ. ಸೊ ಸ್ಪೆನ್ಸರ್ ನಿಧಾನಕ್ಕೆ ಬರ್ತಾನೆ. ಆದ್ರೆ ಮೇಲಿಂದ ಏನೋ ಸೌಂಡ್ ಬರ್ತಾ ಇದೆ. ಅವನಿಗೂ ಭಯ ಆಗುತ್ತೆ ಗುರು. ಆದ್ರೂ ಮುಂದೆ ಹೋಗ್ತಾನೆ. ಮತ್ತೆ ಅವರು ಕೂಡ ಮುಂದೆ ಬರ್ತಾರೆ. ಅಂಡ್ 3, 2, 1 ಮತ್ತೆ ಅದನ್ನ ತೆಗ್ದಾಗ ಹಾವು ಬಂದ್ಬಿಡುತ್ತೆ. ಬ್ಲಾಕ್ ಮಾಂಬಾ. ಮತ್ತೆ ಅವನು ಮುಚ್ಚಿಬಿಡ್ತಾನೆ. ಇಲ್ದೇ ಇದ್ರೆ ಅವರು ಸಾಯ್ತಾ ಇದ್ರು. ಆ ಬ್ಲಾಕ್ ಮಾಂಬಾ ತುಂಬಾ ವಿಷಕಾರಿ. ಸ್ಪೆನ್ಸರ್ ಕೇಳ್ತಾನೆ ಆ ಹುಡುಗ ಹೇಳಿದ ನಾವು ಕಣ್ಣನ್ನು ಕೂಡ ಆಡಿಸಬಾರ್ದು ಅಂತ, ಅದ್ರ ಅರ್ಥ ಏನು ಅಂತ. ಫ್ರಿಡ್ಜ್ ಹೇಳ್ತಾನೆ ನಾವು ಬ್ಲಾಕ್ ಮಾಂಬಾನ ಗುರಾಯಿಸ್ತಾ ಇರ್ಬೇಕು, ಅದರಿಂದ ಅದು ನಮ್ಮನ್ನೇ ನೋಡ್ತಾ ಇರುತ್ತೆ. ಸೊ ಆ ಹಾವು ಯಾವಾಗ ನಮ್ಮನ್ನ ನೋಡ್ತಾ ಇರುತ್ತೋ ಆಗ ನೀನು ಬುಟ್ಟಿ ಒಳಗೆ ಕೈ ಹಾಕಿ ಆ ಮ್ಯಾಪ್ ನ ಚೂರನ್ನ ತೆಗ್ಬಿಡು, ಮತ್ತೆ ಅದನ್ನ ಮುಚ್ಚಿಬಿಡು ಅಂತ. ತುಂಬಾ ರಿಸ್ಕಿ ಪ್ಲಾನ್ ಗುರು ಇದು. ಬ್ಯಾಥನಿ ಮುಂದೆ ಬರ್ತಾಳೆ, ನಾನ್ ಬ್ಲಾಕ್ ಮಾಂಬಾನ ಡಿಸ್ಟ್ರಾಕ್ಟ್ ಮಾಡ್ತೀನಿ, ನೀನ್ ಆ ಪೀಸ್ ನ ತೆಗ್ದ್ಬಿಡು ಅಂತ. ಸೊ ಸ್ಪೆನ್ಸರ್ ಓಪನ್ ಮಾಡ್ತಾನೆ. ಬಟ್ ಬ್ಲಾಕ್ ಮಾಂಬಾ ಅಟ್ಯಾಕ್ ಮಾಡ್ಬಿಡುತ್ತೆ. ಮತ್ತೆ ಅದು ಮಾರ್ಥ ಹತ್ರ ಹೋಗುತ್ತೆ. ಆದ್ರೆ ಸ್ಪೆನ್ಸರ್ ಅದನ್ನ ಹಿಡಿದ್ಬಿಟ್ಟ. ಫ್ರಿಡ್ಜ್ ಮುಂದೆ ಬರ್ತಾನೆ. ಮತ್ತೆ ಅವನು ಬ್ಲಾಕ್ ಮಾಂಬಾನ ಹಲ್ಗಳನ್ನ ಸರಿಯಾಗಿ ತೆಗಿತಾನೆ. ಅಂಡ್ ಬ್ಯಾಥನಿ ಬಂದು ಬಾಸ್ಕೆಟ್ ಅಲ್ಲಿರೋ ಮ್ಯಾಪ್ ನ ತೆಗಿತಾಳೆ. ಬಟ್ ಅವ್ರಿಗೆ ಅದ್ರಲ್ಲಿ ಮ್ಯಾಪ್ ಪೀಸ್ ಅಲ್ಲ, ಬೇರೆದೇನೋ ಸಿಗುತ್ತೆ. ಇದೇನು ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ. ಅಂಡ್ ಇವೆಲ್ಲ ನಡೆದ ನಂತರ ಹೇಗೋ ಸಮಾಧಾನ ಮಾಡಿ ಹೊರಗಡೆ ಬರ್ತಾರೆ. ಆದ್ರೆ ಮುಂದೆ ವ್ಯಾನ್ ಪಾಲ್ಟ್ ನ ಜನ ಬಂದ್ಬಿಟ್ರು ಅವ್ರನ್ನ ಹಿಡಿಯೋಕೆ. ಅಂಡ್ ಅವರು ಓಡ್ತಾರೆ, ಯಾಕಂದ್ರೆ ಸಿಕ್ಕಾಕೊಂಡ್ ಬಿದ್ದೆ ಸಾವೇ ಗತಿ. ಬಟ್ ಸ್ಪೆನ್ಸರ್ ಸಿಕ್ಕಾಕೊಂಡ್ ಬಿದ್ದ ಇವನ ಹತ್ರ. ಆದ್ರೆ ಸ್ಪೆನ್ಸರ್ ನ ಕ್ಯಾರೆಕ್ಟರ್ ಕೂಡ WWE ಫೈಟರ್. ಮತ್ತೆ ಅವನು ಎಲ್ಲಾ ಅಟ್ಯಾಕ್ಸ್ ನ ಡಾಡ್ಜ್ ಮಾಡಿ ಇವನನ್ನ ಮೇಲ್ ಕಳಿಸ್ತಾನೆ. ಸ್ಪೆನ್ಸರ್ ನ ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಗುರು. ಅಂಡ್ ಮುಂದೆ ಬಂದವನ ಗೋಡೆಗೆ ತಳ್ತಾನೆ. ಮತ್ತೆ ಇನ್ನೊಬ್ಬನ ನೆಲಕ್ಕೆ ಬಡಿತಾನೆ. ಮತ್ತಿಬ್ರನ್ನ ಸರಿಯಾಗಿ ಹೊಡಿತಾನೆ. ಸುಮ್ನೆ ಈ ರೇಂಜ್ ಗೆ ಫೈಟ್ ಮಾಡ್ತಾನೆ ಅಂದ್ರೆ ನಿಜವಾಗ್ಲೂ ಸೀರಿಯಸ್ಲಿ ಫೈಟ್ ಮಾಡಿದ್ರೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಟ್ವಿಸ್ಟ್, ಮುಂದೆ ವ್ಯಾನ್ ಪಾಲ್ಟ್ ಅವನ ಆರ್ಮಿ ಜೊತೆ ಬಂದ. ಮತ್ತೆ ನೀವು ಎಷ್ಟು ಪವರ್ಫುಲ್ ಇದ್ರು ಕೂಡ ಗನ್ ನ ಹೇಗ್ ಸೋಲ್ಸ್ತೀರ. ಬಟ್ ಅದೇ ಟೈಮ್ ನಲ್ಲಿ ಸ್ಮೋಕ್ ಗ್ರಾನೇಡ್ ಬ್ಲಾಸ್ಟ್ ಆಗುತ್ತೆ. ಅಂಡ್ ಹೊಗೆ ಸುತ್ಕೊಳ್ಳುತ್ತೆ ಎಲ್ಲಾ ಕಡೆ. ಸೊ ನಮ್ಮ ಕ್ಯಾರೆಕ್ಟರ್ ಸಿಕ್ಕಿದೆ ಚಾನ್ಸ್ ಅಂತ ಓಡ್ತಾರೆ ಅಲ್ಲಿಂದ. ಅಂಡ್ ಬಂದು ಈ ಮ್ಯಾನ್ ಹೋಲ್ ನಲ್ಲಿ ನುಗ್ತಾರೆ. ಮತ್ತೆ ಇವನೇ ಅವರನ್ನ ಕರ್ಕೊಂಡ್ ಬಂದಿದ್ದು. ಇವನ ಹೆಸರು ಆಲೆಕ್ಸ್ ಅಂತ. ಇವನು ಕೂಡ ಈ ಗೇಮ್ ನಲ್ಲಿ ಇವ್ರ ಹೆಲ್ಪ್ ಗೆ ಇರೋದು. ಆಲೆಕ್ಸ್ ಅವರನ್ನ ಟನಲ್ ನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು, ಇಲ್ದೇ ಇದ್ರೆ ಇವರು ಪೀಸ್ ಆಗ್ಬಿಡ್ತಾರೆ ಫ್ರೆಂಚ್ ಫ್ರೈಸ್ ನ ತರ. ಅಂಡ್ ಇಲ್ಲಿ ಮೊಸಳೆಗಳಿವೆ. ಆಲೆಕ್ಸ್ ಕಟ್ಟಿಗೆನ ಇಡ್ತಾನೆ. ಇವರು ಕೇರ್ಫುಲ್ ಆಗಿ ದಾಟ್ತಾರೆ ಬ್ರಿಡ್ಜ್ ನ. ಅಂಡ್ ಡೋರ್ ನ ಆಚೆ ಫೈನಲಿ ಎಸ್ಕೇಪ್ ಆದ್ರು. ಆ ಟನಲ್ ಈ ಕಾರ್ಡ್ ಗೆ ಕನೆಕ್ಟ್ ಆಗಿತ್ತು. ಅಂಡ್ ಆಲೆಕ್ಸ್ ಇವ್ರನ್ನ ತನ್ನ ಶೆಲ್ಟರ್ ಗೆ ಕರ್ಕೊಂಡ್ ಬರ್ತಾನೆ. ಆಲೆಕ್ಸ್ ಹೇಳ್ತಾನೆ ನಾನ್ ತಿಂಗಳಗಡ್ಲೆಯಿಂದ ಇಲ್ಲೇ ಸಿಕ್ಕಾಕೊಂಡ್ ಬಿದ್ದಿದ್ದೀನಿ, ಆದ್ರೆ ನನ್ಗಿನ್ನು ಜುಮ್ಯಾನ್ಜಿಯಿಂದ ಆಚೆ ಹೋಗೋಕ್ಕಾಗ್ಲಿಲ್ಲ. ಆಲೆಕ್ಸ್ ಹೇಳ್ತಾನೆ ಒಂದ್ ವೇಳೆ ನಾವು ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಶೆಡ್ ವರ್ಗೂ ಹೋಗ್ಲೇಬೇಕಾಗತ್ತೆ. ಆದ್ರೆ ಅಲ್ಲಿ ನಾನು ಹೋಗ್ತಾ ಇದ್ದಂಗೆ ವಾಪಸ್ ಬಂದ್ಬಿಟ್ಟೆ, ಯಾಕಂದ್ರೆ ಅಲ್ಲಿ ತುಂಬಾನೇ ಗಾರ್ಡ್ಸ್ ಇದ್ರು ವ್ಯಾನ್ ಪಾಲ್ಟ್ ನ ಜನರು. ಬಟ್ ಫ್ರಿಡ್ಜ್ ಹೇಳ್ತಾನೆ ನಾನೊಬ್ಬ ಝೂಲಾಜಿಸ್ಟ್ ಆಗಿರೋದ್ರಿಂದ ಯಾವ್ದಾದ್ರು ಪ್ರಾಣಿನ ಸೋಲ್ಸ್ತೀನಿ. ಅಂಡ್ ಸ್ಪೆನ್ಸರ್ ಮತ್ತೆ ಮಾರ್ಥಗೂ ಅವ್ರದೇ ಆದ ಸ್ಕಿಲ್ಸ್ ಇವೆ. ಮತ್ತೆ ಬ್ಯಾಥನಿ ಅಂತೂ ಪ್ರೊಫೆಸರ್ ಆಗಿದ್ದಾಳೆ. ಬ್ಯಾಥನಿ ಆಲೆಕ್ಸ್ ಹತ್ರ ಹೇಳ್ತಾಳೆ ಮೇ ಬಿ ಆ ಚೋರ್ ಬಾದಳನ ಮಿಸ್ಸಿಂಗ್ ಪೀಸ್ ನೀನ್ ಅನ್ಸುತ್ತೆ, ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ನ ಲೊಕೇಶನ್ ನಿನ್ಗೆ ಗೊತ್ತು. ಸ್ಪೆನ್ಸರ್ ಹೇಳ್ತಾನೆ ನಿನ್ ಸಹಾಯದಿಂದ ನಾವೆಲ್ಲ ಸೇರಿ ಈ ಗೇಮ್ ನ ಮುಗಿಸಬಹುದು, ಯಾಕಂದ್ರೆ ನಿನ್ಗೆ ನೆಕ್ಸ್ಟ್ ಲೊಕೇಶನ್ ಗೊತ್ತಿದೆ. ಮತ್ತೆ ಆಲೆಕ್ಸ್ ಸಹಾಯ ಮಾಡೋಕೆ ಒಪ್ಕೊಳ್ತಾನೆ. ಸೊ ಇವರೆಲ್ಲ ಹೋಗೋಕೆ ತಯಾರಾಗ್ತಾರೆ ಟ್ರಾನ್ಸ್ಪೋರ್ಟೇಷನ್ ಶೆಡ್ ಗೆ, ಅಂದ್ರೆ ನೆಕ್ಸ್ಟ್ ಲೆವೆಲ್ ನ ಜಾಗಕ್ಕೆ. ಮತ್ತೆ ಗೈಸ್ ಇದೆ ಟ್ರಾನ್ಸ್ಪೋರ್ಟೇಷನ್ ಶೆಡ್. ಬಟ್ ಅಲ್ಲಿ ಗಾರ್ಡ್ಸ್ AK-47 ಹಿಡ್ಕೊಂಡು ನಿಂತಿದ್ದಾರೆ. ಸೊ ಇವಾಗ ಶೆಡ್ ವರ್ಗೂ ಹೋಗೋದಿದ್ರೆ ಏನ್ ಮಾಡ್ಬೋದು? ಪ್ಲಾನ್ ಎ, ಅಲ್ಲಿರೋ ಗಾರ್ಡ್ಸ್ ಹೋಗೋವರೆಗೂ ಕಾಯ್ಬೇಕು. ಅಲೆಕ್ಸ್ ಹೇಳ್ತಾನೆ ಆ ಗಾರ್ಡ್ಸ್ 3 ವಾರದ ನಂತರ ಹೋಗ್ತಾರೆ, ಅಂದ್ರೆ ಇದ್ರ ಅರ್ಥ ನಾವು ಜಾಗ್ವಾರ್ನ ಮೂರ್ತಿವರೆಗೂ ಹೋಗಿ ಮುಟ್ಟೋಕೆ 3 ವಾರ ಬೇಕು ಅಂತ. ಪ್ಲಾನ್ ಬಿ, ಅಲ್ಲಿರೋ ಗಾರ್ಡ್ಸ್ ನ ಹೇಗಾದ್ರೂ ಡಿಸ್ಟ್ರಾಕ್ಟ್ ಮಾಡೋದು. ಬಟ್ ಡಿಸ್ಟ್ರಾಕ್ಟ್ ಹೇಗ್ ಮಾಡೋದು? ಬ್ಯಾಥನಿ ಮಾರ್ತಾ ಹತ್ರ ಹೇಳ್ತಾಳೆ ಇಲ್ಲಿ ನೀನ್ ಒಬ್ಳೆ ಹುಡುಗಿ, ಐ ಮೀನ್ ನಾನು ಕೂಡ ಹುಡುಗಿ, ಬಟ್ ನನ್ ಕ್ಯಾರೆಕ್ಟರ್ ಹುಡುಗ. ಸೊ ನೀನ್ ಆ ಗಾರ್ಡ್ಸ್ ನ ಮುಂದೆ ಹೋಗಿ ಅವರನ್ನ ಡಿಸ್ಟ್ರಾಕ್ಟ್ ಮಾಡು ಅಂತ ಹೇಳ್ತಾಳೆ. ಬಟ್ ಮಾರ್ತಾ ಒಬ್ಳು ಗ್ರೀನ್ ಫ್ಲಾಗ್ ನನ್ ತರಾನೆ, ಅವಳು ಅದನ್ನ ಒಪ್ಕೊಳ್ತಾ ಇಲ್ಲ. ನಾನ್ ಚೆನ್ನಾಗ್ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗ್ ಕಾಣಿಸೋ ಹುಡುಗಿರಲ್ಲ ನಾನ್ ಚೆನ್ನಾಗ್ ಕಾಣಿಸಲ್ಲ ಅಂತ ಯಾಕೆ ಹೇಳ್ತಾರೆ ಗುರು? ಬಟ್ ಸ್ಪೆನ್ಸರ್ ಮುಂದೆ ಬರ್ತಾನೆ ಅಂಡ್ ಮಾರ್ಥಾಗೆ ಹೇಳ್ತಾನೆ ನೀನ್ ನಿಜವಾಗೂ ಚೆನ್ನಾಗ್ ಕಾಣಿಸ್ತೀಯ. ಮೇಕೆ ಮೇಯುತ್ತೆ ಹುಲ್ಲು, ಮೇಕೆ ಮೇಯುತ್ತೆ ಹುಲ್ಲು, ನನ್ನ ನಂಬು,
ನೀನ್ ತುಂಬಾ ಬ್ಯೂಟಿಫುಲ್. ಮಾರ್ಥಾ ಸ್ಪೆನ್ಸರ್ ನ ಮೋಟಿವೇಶನ್ ಕೇಳಿ ನಾಚ್ಕೊಂಡ್ಬಿಟ್ಲು. ಫ್ರಿಡ್ಜ್ ಹೇಳ್ತಾನೆ ಹಿಂಗೆ ನೀವು ಇಲ್ಲಿ ವ್ಯಾಲೆಂಟೈನ್ಸ್ ಡೇ ಕೂಡ ಮಾಡ್ಬಿಡಿ. ಎನಿವೈಸ್ ಬ್ಯಾಥನಿ ಮಾರ್ಥಾಗೆ ಹೇಳ್ಕೊಡ್ತಾಳೆ ಆ ಗಾರ್ಡ್ಸ್ ನ ಹೇಗೆ ಡಿಸ್ಟ್ರಾಕ್ಟ್ ಮಾಡೋದು ಅಂತ. ಮತ್ತೆ ಅಲೆಕ್ಸ್ ಗೆ ಆ ಶೆಡ್ ನ ಸೈಡ್ ಡೋರ್ ಸಿಗ್ದು ಅಂಡ್ ಫ್ರಿಡ್ಜ್ ನ ಬ್ಯಾಗ್ ನಲ್ಲಿ ಕೂಡ ಬೋಲ್ಟ್ ಕಟರ್ ಇದೆ, ಅಂದ್ರೆ ಅದರಿಂದ ಬಾಗ್ಲನ್ನ ಮುರಿಬಹುದು. ಅಂಡ್ ಅಲ್ಗೆ ಬ್ಯಾಥನಿ ಕೂಡ ಬರ್ತಾಳೆ. ಗೈಸ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಅಲೆಕ್ಸ್ ಬೇರೆ ಯಾರು ಅಲ್ಲ, 20 ವರ್ಷದಿಂದ ಕಳೆದೋಗಿದ್ನಲ್ಲ ಅವನೇ ಅಂತ. ಅಂದ್ರೆ ಈ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಒಬ್ಬ ಹುಡ್ಗನ ತೋರಿಸಿದ್ರು, ಆ ಹುಡ್ಗನೇ ಅಲೆಕ್ಸ್ ಆಗಿದ್ದ. ಬಟ್ ಅಲೆಕ್ಸ್ ಇಲ್ಗೆ ಬಂದು ತಿಂಗಳಷ್ಟೇ ಕಳೆದಿರೋದು, ಆದ್ರೆ ಹೊರ ಜಗತ್ನಲ್ಲಿ 20 ವರ್ಷ ಕಳೆದಿದೆ. ಸ್ಪೆನ್ಸರ್ ಹೇಳ್ತಾನೆ ನಾವು ನಿನ್ನ ಮನೆ ಕರ್ಕೊಂಡು ಹೋಗ್ತೀವಿ, ತಲೆ ಬಿಸಿ ಮಾಡ್ಕೊಳ್ಬೇಡ ಅಂತ. ಸ್ಪೆನ್ಸರ್ ಎಷ್ಟು ಒಳ್ಳೆಯವನು ಗುರು. ಇಲ್ಲಿ ಮಾರ್ಥಾ ಬಂದು ಗಾರ್ಡ್ಸ್ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ. ಇವಳು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳ ಅಥವಾ ನಾಗೋಲಿ ತರ ಆಡ್ತಾ ಇದ್ದಾಳ ಗೊತ್ತಾಗ್ತಾ ಇಲ್ಲ. ಮತ್ತೆ ಗಾರ್ಡ್ಸ್ ಕೂಡ NPC ಬಾಟ್. ಇಲ್ಲಿ ಸ್ಪೆನ್ಸರ್ ಮತ್ತೆ ಅವನ ಟೀಮ್ ಶೆಡ್ ನ ಡೋರ್ ನ ಫೈನಲಿ ಹೊಡೆಯುತ್ತೆ ಅಂಡ್ ಅವರು ಒಳಗಡೆ ಬಂದ್ರು. ಆದ್ರೆ ಫ್ರಿಡ್ಜ್ ನ ಕೈ ತಾಗಿ ಅಲ್ಲಿರೋ ಬೈಕ್ಸ್ ಬೀಳುತ್ತೆ ಮತ್ತೆ ಸದ್ ಬರುತ್ತೆ. ಬಟ್ ಮಾರ್ಥಾನ ಸ್ಕಿಲ್ ಗಳಲ್ಲಿ ಒಂದು, ಅವಳು ಎಲ್ಲಾ ಗಾರ್ಡ್ಸ್ ನ ಜೊತೆ ಫೈಟ್ ಮಾಡಿ ಸೋಸ್ ಬಿಡ್ತಾಳೆ. ಸ್ಪೆನ್ಸರ್ ಅವಳನ್ನ ಕಂಡು ಅವ್ನ ಫ್ಯೂಚರ್ ಕಣ್ ಮುಂದೆ ಬಂತು ಅನ್ಸುತ್ತೆ. ಎನಿವೈಸ್ ಮಾರ್ಥಾ ಎಲ್ಲರನ್ನು ಮುಗಿಸ್ತಾಳೆ ಅಂಡ್ ಬರ್ತಾಳೆ ಶೆಡ್ ಗೆ. ಫ್ರಿಡ್ಜ್ ಹೇಳ್ತಾನೆ ಬೈಕರ್ಸ್ ನಮ್ಮ ಹತ್ರ ಬರ್ತಾ ಇದ್ದಾರೆ, ನಾವು ಹೇಗಾದ್ರೂ ಮಾಡಿ ಈ ಶೆಡ್ ನಿಂದ ಎಸ್ಕೇಪ್ ಆಗ್ಬೇಕು, ಈ ಹೆಲಿಕಾಪ್ಟರ್ ನ ಹಾರಿಸ್ಕೊಂಡು ಅಂತ. ಬಟ್ ಅಲೆಕ್ಸ್ ಹೆದರ್ತಾ ಇದ್ದಾನೆ, ಯಾಕಂದ್ರೆ ಅವನಿಗೆ ಸಾಯೋಕ್ ಇಷ್ಟ ಇಲ್ಲ. ಫ್ರಿಡ್ಜ್ ಹೇಳ್ತಾನೆ ಒಂದ್ ವೇಳೆ ನಿನಗೆ ಭಯ ಆಗ್ತಿದ್ರೆ ನಾನು ಹೆಲಿಕಾಪ್ಟರ್ ನ ಓಡಿಸ್ತೀನಿ. ಚಂದ್ರೆ ಒಂದ್ ಬಟನ್ ನ ಪ್ರೆಸ್ ಮಾಡ್ಬೇಕು, ಆಮೇಲೆ ಮೇಲಿರೋ ಫ್ಯಾನ್ ತಿರ್ಗೋಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಅಲ್ಲಿರೋ ಲೀವರ್ ನ ಆಚೆ ಈಚೆ ಮಾಡಿದ್ರಾಯ್ತು, ಅಷ್ಟೇ ತಾನೆ. ಬ್ಯಾಥನಿ ಹೇಳ್ತಾಳೆ ನೀನ್ ಕುಡ್ಕೊಂಡಿದ್ಯಾ ಅಂತ, ಹೆಲಿಕಾಪ್ಟರ್ ನ ಓಡಿಸಲ್ಲ ಹಾರಿಸ್ಬೇಕು, ಮತ್ತೆ ಗೇಮ್ ಆಡ್ದಂಗಲ್ಲ ಮನೇಲಿ ಕೂತಿ ಹೆಲಿಕಾಪ್ಟರ್ ನ ಹಾರಿಸೋದಂದ್ರೆ. ಮಾರ್ಥಾ ಹೇಳ್ತಾಳೆ ನಾನು ಒಂದ್ ವೇಳೆ ಗಾರ್ಡ್ಸ್ ನ ಸೋಲ್ಸಿದೀನಿ ಅಂದ್ರೆ ನೀನು ಈ ಹೆಲಿಕಾಪ್ಟರ್ ನ ಹಾರಿಸಬಹುದು ಅಲೆಕ್ಸ್. ಬ್ಯಾಥನಿ ಹೇಳ್ತಾಳೆ ಅಲೆಕ್ಸ್ ನೀನ್ ಹಾರಿಸಲೇಬೇಕು, ಯಾಕಂದ್ರೆ ನಿನ್ನ ಅಗತ್ಯ ತುಂಬಾನೇ ಇದೆ, ನೀನೇ ಆ ಮ್ಯಾಪ್ ನ ಮಿಸ್ಸಿಂಗ್ ಪೀಸ್. ಇದನ್ನ ಕೇಳಿ ಅಲೆಕ್ಸ್ ಕೂಡ ಮೋಟಿವೇಶನ್ ಬಂತು. ಇಲ್ಲಿಂದ ನಿಜವಾದ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಬೈಕರ್ಸ್ ಎಲ್ಲ ಶೆಡ್ ಹತ್ರ ಬಂದ್ರು, ಬಟ್ ನಮ್ ಟೀಮ್ ಹೆಲಿಕಾಪ್ಟರ್ ನಿಂದ ಎಸ್ಕೇಪ್ ಆದ್ರು. ಆದ್ರೆ ಬೈಕರ್ಸ್ ಮಿಸೈಲ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ ಗೆ ಅಂಡ್ ಅಟ್ಯಾಕ್ ನಿಂದಾಗೆ ಹೆಲಿಕಾಪ್ಟರ್ ನ ಫ್ಯಾನ್ ಗೆ ಡ್ಯಾಮೇಜ್ ಆಯ್ತು. ಮತ್ತೆ ಅವರು ಕೆಳಗಡೆ ಗುಹೆಗೆ ಬರ್ತಾರೆ ಅಂಡ್ ಇದು ಅಲ್ಲದೆ ಅವರಿಂದ ರೈನೋಗಳು ಕೂಡ ಬರ್ತಿವೆ. ಮೇಲೆ ಹೋದ್ರೆ ಬೈಕರ್ ಶೂಟ್ ಮಾಡ್ತಾರೆ, ಕೆಳಗೆ ಸ್ಟಾಪ್ ಆದ್ರೆ ಈ ಪ್ರಾಣಿಗಳು ತಿನ್ಬಿಡುತ್ತವೆ. ಅಲೆಕ್ಸ್ ಹೇಳ್ತಾನೆ ಸ್ಪೆನ್ಸರ್ ನೀನ್ ಮೇಲೆ ಹೋಗಿ ಹೆಲಿಕಾಪ್ಟರ್ ಬ್ಲೇಡ್ ನ ಮೆಶ್ ಪ್ಲೇಟ್ ನ ಫಿಕ್ಸ್ ಮಾಡು ಅಂಡ್ ಸ್ಪೆನ್ಸರ್ ಮೇಲೆ ಹತ್ತಾನೆ. ಬಟ್ ಹೆಲಿಕಾಪ್ಟರ್ ಕ್ರಾಶ್ ಆಗೋದ್ರಲ್ಲಿದೆ. ಆದ್ರೆ ಫೈನಲಿ ಮೇಲೆ ಬಂದ್ರು. ಸ್ಪೆನ್ಸರ್ ಪ್ಲೇಟ್ ನ ಸರಿಯಾದ ಟೈಮ್ ಅಲ್ಲಿ ಫಿಕ್ಸ್ ಮಾಡಿದ. ಬಟ್ ಮೇಲೆ ಬಂದ ನಂತರ ಫ್ರಿಡ್ಜ್ ಹೇಳ್ತಾನೆ ನನ್ ಕೈಯಿಂದ ಆ ಮಣಿ ಜಾರೋಗಿತ್ತು ಅಂತ, ಇವಾಗ ಮತ್ತೆ ಹೋಗ್ಬೇಕು ಕೆಳಗೆ ಆ ಮಣಿನ ತರೋಕೆ. ಆದ್ರೆ ರೈನೋಗಳು ಆ ಮಣಿ ಸುತ್ತಾನೆ ಇವೆ. ಇದನ್ನ ನೋಡಿ ಸ್ಪೆನ್ಸರ್ ಫ್ರಿಡ್ಜ್ ನ ಕೆಳಗೆ ನೂಗ್ತಾನೆ ಅಂಡ್ ರೈನೋಗಳೆಲ್ಲ ಫ್ರಿಡ್ಜ್ ನ ಹಿಂದೆ ಬೆರ್ಸ್ಕೊಂಡ್ ಬಂದ್ರು. ಮತ್ತೆ ಸ್ಪೆನ್ಸರ್ ಕೆಳಗಿಳಿದು ಆ ಮಣಿನ ತಗೊಂಡು ಹೆಲಿಕಾಪ್ಟರ್ ಗೆ ಹತ್ತದ. ಮತ್ತೆ ಇಲ್ಲಿ ರೈನೋಗಳು ಫ್ರಿಡ್ಜ್ ನ ಕೊಂದೇ ಬಿಟ್ರು. ಬಟ್ ಫ್ರಿಡ್ಜ್ ಮತ್ತೆ ರಿಸ್ಪಾನ್ ಆದ ಮೇಲಿಂದ ಅಂಡ್ ಅವರು ಹಿಡಿದು ಬಿಟ್ರು. ಮತ್ತೆ ಎಲ್ಲ ಫೈನಲಿ ಲ್ಯಾಂಡ್ ಆದ್ರು ಕೆಳಗಡೆ. ಬಟ್ ಅಲೆಕ್ಸ್ ಇದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿಬಿಟ್ಟ. ಆದ್ರೆ ಬ್ಯಾಥನಿ ಅಲೆಕ್ಸ್ ಗೆ CPR ಕೊಡ್ತಾಳೆ. ಬಟ್ ಬ್ಯಾಥನಿಯ ಒಂದ್ ಲೈಫ್ ಕೂಡ ಹೋಗ್ತಾ ಇದೆ ಇದರಿಂದಾಗಿ, ಯಾಕಂದ್ರೆ ಅವ್ನ್ಗೊಂದ್ ಲೈಫ್ ನ ಕೊಟ್ಟು ನೀವ್ ಒಂದ್ ಲೈಫ್ ನ ಕಳ್ಕೊಳ್ಬೇಕಾಗತ್ತೆ. ಆದ್ರೂ ಕೂಡ ಬ್ಯಾಥನಿ CPR ಕೊಡ್ತಾಳೆ ಅಂಡ್ ಅಲೆಕ್ಸ್ ಎದ್ದ. ಅಲೆಕ್ಸ್ ಥ್ಯಾಂಕ್ ಯು ಅಂತ ಹೇಳಿ ಬ್ಯಾಥನಿನ ಹಗ್ ಮಾಡ್ತಾನೆ. ಚೆನ್ನಾಗಿದೆ ಗುರು. ಅಲೆಕ್ಸ್ ಮತ್ತೆ ಬ್ಯಾಥನಿ ಸ್ಪೆನ್ಸರ್ ಮತ್ತೆ ಮಾರ್ಥಾ. ಆದ್ರೆ ಫ್ರಿಡ್ಜ್ ಅಂತೂ ನಂತರನೇ ಸಿಂಗಲ್. ಇಲ್ಲಿ ಸ್ಪೆನ್ಸರ್ ಆಚೆ ಬಂದು ನಿಂತ್ಕೊಂಡಿದ್ದಾನೆ ಅಂಡ್ ಮಾರ್ಥಾ ಕೂಡ ಅಲ್ಲಿಗೆ ಬರ್ತಾಳೆ. ಸ್ಪೆನ್ಸರ್ ಹೇಳ್ತಾನೆ ನಾನ್ ನಿನ್ಗೇನೋ ಹೇಳ್ಬೇಕು ಅಂತ. ಮತ್ತೆ ಸ್ಪೆನ್ಸರ್ ಫೈನಲಿ ಮಾರ್ಥಾಗೆ ಪ್ರಪೋಸ್ ಮಾಡ್ತಾನೆ ಅಂಡ್ ಮಾರ್ಥಾ ಕೂಡ ಅಕ್ಸೆಪ್ಟ್ ಮಾಡ್ತಾಳೆ. ಈ ರೀತಿ ಪ್ರಪೋಸಲ್ ನೀವೆಲ್ಲೂ ಕಂಡೇ ಇರಲ್ಲ. ಅಫ್ಕೋರ್ಸ್ ನಿಮ್ಮ ಹತ್ರ ಲವರೇ ಇಲ್ಲ. ಮತ್ತೆ ಅವರಿಬ್ರು ಕಿಸ್ ಮಾಡಕ್ಕೆ ಹೋಗ್ತಾರೆ. ಆದ್ರೆ ಫ್ರಿಡ್ಜ್ ಬಂದ್ಬಿಟ್ಟ ಮತ್ತೆ ಹೇಳ್ತಾನೆ ನನ್ ಕಣ್ಣಲ್ಲಿ ಇವೆಲ್ಲ ನೋಡಕ್ಕಾಗಲ್ಲ, ನೀವು ಬೇಕಿದ್ರೆ ವ್ಯಾಲೆಂಟೈನ್ಸ್ ಡೇ ನ ಹೋದ್ ನಂತರ ಸೆಲೆಬ್ರೇಟ್ ಮಾಡಿ, ಬಟ್ ಆ ಜಾಗ್ವಾರ್ ನ ಮೂರ್ತಿನ ಬೇಗ ಹುಡುಕಿ, ಯಾಕಂದ್ರೆ ಈ ಜುಮಾಂಜಿಯಿಂದ ನಾನು ಆಚೆ ಹೋಗ್ಬೇಕು ಅಂತ. ಅಂಡ್ ಅವರು ಹಾಗೆ ಬಂದ್ಬಿಡ್ತಾರೆ ಜಾಗ್ವಾರ್ ನ ಮೂರ್ತಿ ಇರೋ ಕಡೆ. ಬಟ್ ಮುಂದೆ ಹೋಗೋಕೆ ದಾರಿ ಸಿಗ್ತಾ ಇಲ್ಲ. ಸ್ಪೆನ್ಸರ್ ಮರನ ಹತ್ತಿ ಮುಂದೆ ಹೋಗ್ತಾನೆ, ಏನಾದ್ರೂ ಸಿಗುತ್ತಾ ಅಂತ ನೋಡೋಕೆ, ಯಾಕಂದ್ರೆ ಅವನ ಸ್ಕಿಲ್ ಗಳಲ್ಲಿ ಒಂದು ಕ್ಲೈಂಬಿಂಗ್. ಬಟ್ ಜೇಡನ್ನ ನೋಡಿ ಹೆದ್ರೋದ ಅಂಡ್ ಕೆಳಗೆ ಬಿದ್ದ. ಮತ್ತೆ ಜಾಗ್ವಾರ್ ಬಂದು ಅವನ ತಿನ್ಬಿಡುತ್ತೆ. ಬಟ್ ಅವನ ಹತ್ರ ಇನ್ನೊಂದ್ ಲೈಫ್ ಇದೆ. ಸ್ಪೆನ್ಸರ್ ಫ್ರಿಡ್ಜ್ ನ ಸೈಡ್ ಗೆ ಕರ್ಕೊಂಡು ಬಂದು ಹೇಳ್ತಾನೆ ನನ್ನ ಹತ್ರ ಒಂದೇ ಲೈಫ್ ಇರೋದು, ಮೇ ಬಿ ನಾನ್ ಸೋತ್ ಹೋಗ್ತೀನಿ, ನನ್ನ ಹತ್ರ ಇದನ್ನೆಲ್ಲ ಮಾಡೋಕ್ ಆಗಲ್ಲ ಅಂತ. ಆದ್ರೆ ಫ್ರಿಡ್ಜ್ ಹೇಳ್ತಾನೆ ಸ್ಪೆನ್ಸರ್ ನಮ್ಮ ಹತ್ರ ಜೀವನದಲ್ಲಿ ಬರೀ ಒಂದೇ ಚಾನ್ಸ್ ಇರೋದು, ನೀನ್ ಡಿಸೈಡ್ ಮಾಡ್ಬೇಕು ಅದನ್ನ ಹೇಗ್ ಬದುಕ್ತೀಯಾ ಅಂತ. ನನ್ಗೇನು ಈ ಜುಮಾಂಜಿ ಜಗತ್ನಲ್ಲಿರೋದು ಇಷ್ಟ ಇಲ್ಲ. ಫ್ರಿಡ್ಜ್ ನ ಈ ಮಾತನ್ನ ಕೇಳಿ ಸ್ಪೆನ್ಸರ್ಗೂ ಕೂಡ ಮೋಟಿವೇಶನ್ ಸಿಕ್ತು ಸ್ವಲ್ಪ. ಬಟ್ ಬೈಕರ್ಸ್ ಮತ್ತೆ ಬಂದ್ಬಿಟ್ರು. ಆದ್ರೆ ಈ ಸಲ ಫ್ರಿಡ್ಜ್ ಒಂದ್ ಪ್ಲಾನ್ ಹೇಳ್ತಾನೆ. ಬ್ಯಾಥನಿ ಲೆಫ್ಟ್ ಸೈಡ್ ಗೆ ಹೋಗ್ತಾಳೆ, ಫ್ರಿಡ್ಜ್ ರೈಟ್ ಸೈಡ್ ಗೆ, ಮತ್ತೆ ಅಲೆಕ್ಸ್ ಮಿಡಲ್ ನಲ್ಲಿ ಆ ಬೈಕರ್ಸ್ ನ ಹಿಂದೆ ಕರ್ಕೊಂಡ್ ಬರ್ತಾನೆ. ಸ್ಪೆನ್ಸರ್ ಫ್ಲೇಮ್ ಥ್ರೋವರ್ ಇಂದ ಜಾಗ್ವಾರ್ ಗಳನ್ನ ಸುತ್ತಲೂ ಬೆಂಕಿ ಹಾಕಿ ಸಿಕ್ಕಾಕ್ಸ್ಬಿಟ್ಟ ಅಂಡ್ ಫೈನಲಿ ಜಾಗ್ವಾರ್ ಇರೋ ಕಡೆ ಬಂದ. ಆದ್ರೆ ಇಲ್ಲಿ ವ್ಯಾನ್ ಪಾಲ್ಟ್ ಬ್ಯಾಥನಿಗೆ ಗನ್ ಪಾಯಿಂಟ್ ಮಾಡಿಟ್ಟಿದ್ದಾನೆ. ಬ್ಯಾಥನಿ ಸಿಕ್ಕಾಕೊಂಡ್ ಬಿದ್ದಿದ್ದಾಳೆ. ವ್ಯಾನ್ ಹೇಳ್ತಾನೆ ನೀನ್ ಆ ಮಣಿನ ನನ್ಗೆ ಕೊಟ್ಬಿಡು, ಇಲ್ದಿದ್ರೆ ನಿನ್ ಫ್ರೆಂಡ್ ಸಾಯ್ತಾನೆ ಅಂತ. ಅಂಡ್ ಅಲ್ಗೆ ಮಾರ್ಥಾ ಮತ್ತೆ ಅಲೆಕ್ಸ್ ಕೂಡ ಬಂದ್ರು. ಬಟ್ ಇವಾಗ ಏನ್ ಮಾಡೋದು? ಸ್ಪೆನ್ಸರ್ ಹೇಳ್ತಾನೆ ನಾನ್ ನಿನ್ಗೆ ಆ ಮಣಿನ ಕೊಡೋಕ್ ಆಗಲ್ಲ. ವ್ಯಾನ್ ಹೇಳ್ತಾನೆ ಸರಿ ಹಾಗಿದ್ರೆ ನಿನ್ ಫ್ರೆಂಡ್ ಇವಾಗ ಸಾಯ್ತಾನೆ ಅಂತ. ಬಟ್ ಸ್ಪೆನ್ಸರ್ ಹೇಳ್ತಾನೆ ನಾನ್ ನಿನ್ಗೆ ಆ ಮಣಿನ ಕೊಡೋಕ್ ಆಗಲ್ಲ, ಯಾಕಂದ್ರೆ ಆ ಮಣಿ ನನ್ನ ಹತ್ರ ಇಲ್ವೇ ಇಲ್ಲ ಅಂತ. ಎಸ್ ಗಾಯ್ಸ್, ಟ್ವಿಸ್ಟ್ ಏನಂದ್ರೆ ಫ್ರಿಡ್ಜ್ ಬಂದ, ಆನೆ ಮೇಲೆ
ಕೂತ್ಕೊಂಡು ಅಂಡ್ ಅವನ ಹತ್ರನೇ ಆ ಮಣಿ ಇತ್ತು. ಬಟ್ ವ್ಯಾನ್ ಶೂಟ್ ಮಾಡ್ತಾನೆ ಮತ್ತೆ ಫ್ರಿಜ್ ನ ಕೈಯಿಂದ ಮಣಿ ಹಾರೋಯ್ತು ಆಚೆ ಅಂಡ್ ಆನೆ ಓಡೋಯ್ತು. ಬ್ಯಾಥನಿ ವ್ಯಾನ್ ನ ಹೊಡೆದು ಆಚೆ ಹಾಕ್ತಾಳೆ. ಮಾರ್ತಾ ಸ್ಪೆನ್ಸರ್ ಹತ್ರ ಹೇಳ್ತಾಳೆ, ನೀನ್ ಆ ಜಾಗ್ವಾರ್ನ ಮೂರ್ತಿನ ಹತ್ತು ಅಂಡ್ ನೀನ್ ಅಲ್ಲಿಗೆ ತಲುಪಿದ ತಕ್ಷಣ ನಾನು ನಿನ್ಗೆ ಆ ಮಣಿನ ತಂದು ಕೊಡ್ತೀನಿ ಅಂತ. ಅಂಡ್ ಅವರಿಬ್ರು ಹೋಗ್ತಾರೆ. ಅಲೆಕ್ಸ್ ವ್ಯಾನ್ ನ ಜೊತೆ ಫೈಟ್ ಮಾಡ್ತಾ ಇದ್ದಾನೆ ಅಂಡ್ ಇಲ್ಲಿ ಮಾರ್ತಾ ಮಣಿ ಇರೋ ಕಡೆ ಬರ್ತಾಳೆ. ಬಟ್ ಇಲ್ಲಂತೂ ಹಾವುಗಳ ರಾಶಿನೇ ಇದೆ. ಆದ್ರೆ ಇವಳು ನಿಧಾನಕ್ಕೆ ಬಂದು ಮಣಿನ ತಗೊಳ್ತಾಳೆ. ಬಟ್ ಹಿಂದೆ ವ್ಯಾನ್ ಪಾಲ್ಟ್ ಬಂದ. ವ್ಯಾನ್ ಹೇಳ್ತಾನೆ ಗೇಮ್ ಓವರ್ ಅಂತ. ಆದ್ರೆ ಮಾರ್ತಾ ಹೇಳ್ತಾಳೆ ನೋ ವೇ, ಚಾನ್ಸೇ ಇಲ್ಲ. ಯಾಕಂದ್ರೆ ಗಾಯ್ಸ್ ನಿಮ್ಗೆ ನೆನ್ಪಿರ್ಬೋದು ಮಾರ್ತನ ಒಂದೇ ಒಂದು ವೀಕ್ನೆಸ್ ವೆನಮ್ ಅಂದ್ರೆ ವಿಷ ಅಂತ. ಮತ್ತೆ ಹಾವು ಮಾರ್ತಾಗೆ ಕಚ್ ಬಿಡುತ್ತೆ ಅಂಡ್ ಮಾರ್ತಾ ಸಾಯ್ತಾಳೆ. ಬಟ್ ಮತ್ತೆ ರಿಸ್ಪಾನ್ ಆದ್ಲು ಯಾಕಂದ್ರೆ ಅವಳ ಹತ್ರ 3 ಲೈಫ್ಸ್ ಇತ್ತು. ಇಲ್ಲಿ ಸ್ಪೆನ್ಸರ್ ತನ್ನ ಬೈಕಿನ ಮೂರ್ತಿನ ಹತ್ತಾ ಇದ್ದಾನೆ ಅಂಡ್ ಮಾರ್ತಾ ಅವನ್ಗೆ ಮಣಿನ ಪಾಸ್ ಮಾಡ್ತಾಳೆ. ಮತ್ತೆ ಸ್ಪೆನ್ಸರ್ ಮೇಲೆ ಹತ್ತಿ ಆ ಮಣಿನ ಜಾಗ್ವಾರ್ನ ತಲೆಗೆ ಹಾಕ್ತಾನೆ. ಬಟ್ ವೇಟ್, ಏನೂ ಆಗ್ಲೇ ಇಲ್ಲ. ನಿಮ್ಗೆ ನೆನ್ಪಿದ್ಯಾ ಗಾಯ್ಸ್, ಆ ಹುಡ್ಗ ಹೇಳಿದ ಕೆಲ್ಸ ಮುಗಿದ ನಂತರ ಜುಮಾಂಜಿ ಹೆಸರನ್ನ ಕೂಗಿ ಅಂತ. ಸೊ ಜುಮಾಂಜಿ ಅಂತ ಕೂಗ್ತಾರೆ ಅಂಡ್ ಎಲ್ಲ ಬದಲಾಗತ್ತೆ. ಮತ್ತೆ ಜುಮಾಂಜಿ ಮೇಲಿರೋ ಶಾಪ ಹೋಗುತ್ತೆ ಅಂಡ್ ಅವರು ಕೆಳಗೆ ಬಂದ್ರು. ಮತ್ತೆ ಅಲ್ಲಿಗೆ ನೈಜಿಲ್ ಕೂಡ ಬಂದ. ನೈಜಿಲ್ ಇವನು ನೆನ್ಪಿರ್ಬೋದು, ಸ್ಟಾರ್ಟಿಂಗ್ ನಲ್ಲಿ ಬಂದಿದ್ನಲ್ಲ NPC ಬಾಟ್ ಅವನೇ. ನೈಜಿಲ್ ಹೇಳ್ತಾನೆ ನಿಮ್ಮ ಸಹಾಯದಿಂದ ಜುಮಾಂಜಿಗೆ ತಟ್ಟಿರೋ ಶಾಪ ಹೋಗಿದೆ. ವಾಪಸ್ ಹೋಗ್ಬೇಕಂದ್ರೆ ನನ್ನ ಕೈ ಶೇಕ್ ಮಾಡಿ ಅಂತ. ಮತ್ತೆ ಅಲೆಕ್ಸ್ ಮುಂದೆ ಬರ್ತಾನೆ ಅಂಡ್ ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಾನೆ ಮತ್ತೆ ಶೇಕ್ ಮಾಡ್ತಾನೆ. ಹಾಗೆ ಅವನು ವ್ಯಾನಿಶ್ ಆದ. ಹಾಗೆ ಬ್ಯಾಥನಿ ಬಂದ್ಲು, ಫ್ರಿಜ್ ಬಂದ, ಮತ್ತೆ ಮಾರ್ತಾ ಕೂಡ ಬೈ ಬೈ ಹೇಳ್ತಾಳೆ. ಕೊನೆಗೆ ಸ್ಪೆನ್ಸರ್ ಗುಡ್ ಬೈ ಹೇಳಿ ಅಲ್ಲಿಂದ ಹೋಗ್ತಾನೆ ಅಂಡ್ ಅವರೆಲ್ಲ ಎದ್ರು. ಸ್ಪೆನ್ಸರ್, ಮಾರ್ತಾ, ಬ್ಯಾಥನಿ, ಫ್ರಿಜ್. ಬಟ್ ಅಲೆಕ್ಸ್ ಎಲ್ಲಿ? ಸೊ ಅವರು ಬಂದ್ರು ಈ ಮನೆಗೆ. ಇಲ್ಲಿ ಅಲೆಕ್ಸ್ 20 ವರ್ಷದ ಹಿಂದೆ ಕಳೆದು ಹೋಗಿದ್ದ, ಅಂದ್ರೆ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ. ಬಟ್ ಅಲೆಕ್ಸ್ ಇವಾಗ ಒಬ್ಬ ಯುವಕ ಆಗಿದ್ದಾನೆ. ಐ ಮೀನ್ ಮೊದ್ಲು ಕೂಡ ಹುಡುಗನೇ ಆಗಿದ್ದ. ಬಟ್ ಇವಾಗ ಅವನ ಮದ್ವೆ ಕೂಡ ಆಗಿ ಫ್ಯಾಮಿಲಿ ಕೂಡ ಇದೆ. ಅಲೆಕ್ಸ್ 20 ವರ್ಷದ ಹಿಂದೆ ಆ ಗೇಮ್ ಗೆ ಬಂದಿದ್ದ. ಅಂದ್ರೆ ಅವನಿಗೋಸ್ಕರ ಟೈಮ್ ನಿಧಾನಕ್ಕೆ ನಡೀತು. ನಾನ್ ಅನ್ಕೊಂಡಿದ್ದೆ ಅಲೆಕ್ಸ್ ಬ್ಯಾಥನಿನ ಮದ್ವೆ ಆಗ್ತಾನೆ ಅಂತ. ಎನಿವೇಸ್ ಅಲೆಕ್ಸ್ ಹೇಳ್ತಾನೆ, ನಾನ್ ನನ್ನ ಮಗಳಿಗೆ ತನ್ನ ಜೀವ ಉಳಿಸಿರೋ ಹುಡುಗಿ ಹೆಸರನ್ನ ಇಟ್ಟಿದ್ದೀನಿ, ಅಂದ್ರೆ ಬ್ಯಾಥನಿ ಅಂತ. ಇದನ್ನ ಕೇಳಿ ಬ್ಯಾಥನಿ ಕೂಡ ಖುಷಿ ಆಗ್ತಾಳೆ. ಅಂದ್ರೆ ಅಲೆಕ್ಸ್ ಯಾರನ್ನು ಮರಿಲಿಲ್ಲ ಅಂತ ಅರ್ಥ. ಅಂಡ್ ಹೀಗೆ ಅವರು ಕಾಲೇಜ್ಗೆ ಬರ್ತಾರೆ. ಮತ್ತೆ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ. ಫ್ರಿಜ್ ಮತ್ತೆ ಬ್ಯಾಥನಿ ಸ್ಪೆನ್ಸರ್ ಗೆ ಹೇಳ್ತಾರೆ, ನೀನ್ ಹೋಗಿ ಮಾರ್ಥಾಗೆ ಪ್ರಪೋಸ್ ಮಾಡು ಅಂತ. ಮತ್ತೆ ಸ್ಪೆನ್ಸರ್ ಮಾರ್ಥಾ ಹತ್ರ ಹೋಗ್ತಾನೆ ಅಂಡ್ ಇಬ್ರು ಕಿಸ್ ಮಾಡ್ತಾರೆ. ನಾನ್ ಎಕ್ಸ್ಪ್ಲೇನ್ ಮಾಡೋ ಪ್ರತಿ ಮೂವಿ ಕಿಸ್ ಜೊತೆನೆ ಯಾಕೆ ಎಂಡ್ ಆಗುತ್ತೆ ಗುರು, ನಾನ್ ಸಿಂಗಲ್ ಅನ್ನೋದನ್ನ ರಿಮೈಂಡ್ ಮಾಡ್ತಾ ಇರುತ್ತೆ. ಮತ್ತೆ ಅವರು ಜುಮಾಂಜಿ ಗೇಮ್ ನ ವರ್ದ್ ಹಾಕ್ತಾರೆ ಅಂಡ್ ಹೀಗೆ ಗಾಯ್ಸ್ ಜುಮಾಂಜಿ ಅನ್ನೋ ಮೂವಿ ಮುಗಿಯುತ್ತೆ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಈ ವಿಡಿಯೋ ಮಾಡೋಕೆ ಎಫರ್ಟ್ಸ್ ಇರ್ತಿದೆ. ನೀವು ಮಾಡೋ 1 ಸಬ್ಸ್ಕ್ರೈಬ್ ನನ್ಗೆ ಮುಂದೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ನೀವು ನಿಜವಾಗ್ಲೂ ನನ್ಗೆ ಸ್ಪೆಷಲ್. ಸೊ 1 ಕಮೆಂಟ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದ್ರೆ. ಮತ್ತೆ ಇನ್ನೇನು ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿ ಜೊತೆ. ಬಾಯ್ ಬಾಯ್.